ಹರಿಃ ಓಂ. ಆಪಾದಮೌಳಿಪರ್ಯಂతం ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶಿಷ್ಟಂ ದಯಾನಿಧಿಂ. ವಿದ್ಯಾ ವಿನಯ ಸಂಪನ್ನಾನ್ ಶಾಂತಾದಿಗುಣಬ್ರಹ್ಮೇತಾನ್ ಸಶಾಸ್ತ್ರ ಪ್ರವಚನಾಸಕ್ತ ನಿಲಮೇಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀ ಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮದಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ಸಾ ನಮಸ್ಯೆ ಗುರುಮಮ. ಹರಿಃ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ ಶಾಸ್ತ್ರ ಪ್ರಮೇಯ. 180 ಗೆಜ್ಜೆ ಮಾಲೆಗಳು. ನಾವು 82 ಗೆಜ್ಜೆದಿಂದ 92ನೇ ಗೆಜ್ಜೆವರೆಗೂ ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಶಬ್ದವಾಚಿ. ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ ಮತ್ತು ಪರಸ್ಪರ ಜೀವರು ನೀಚೋಚ್ಚ ಭಾವದಲ್ಲಿದ್ದಾರೆ. ಹರೇರನುಚರಾಃ ನೀಚೋಚ್ಚ ಭಾವಂ ಗತಃ. ಇದು ಜೀವರ ಲಕ್ಷಣವಾಗಿರುವುದರಿಂದ ನಾವು ತಾರತಮ್ಯ ಜ್ಞಾನವನ್ನು ತಿಳಿಯಬೇಕು. ನಾವು ತಾರತಮ್ಯ ಜ್ಞಾನವನ್ನು ಎಷ್ಟು ಸ್ಪಷ್ಟವಾಗಿ ತಿಳಿಯುತ್ತೇವೆಯೋ ಅದು ಭಗವಂತನ ವಿಶಿಷ್ಟತೆಯನ್ನು ನಾವು ಅಷ್ಟು ತಿಳಿದುಕೊಂಡಂತೆ ಆಗುತ್ತದೆ. ಅನಂತ ಗಣದಲ್ಲಿರತಕ್ಕಂಥ ಜೀವರು ಅನಂತ ಸಂಖ್ಯೆಯಲ್ಲಿದ್ದರು. ಪ್ರತಿಯೊಬ್ಬರ ಜೀವರು ಭಿನ್ನರಾಗಿದ್ದಾರೆ ಮತ್ತು ನೀಚೋಚ್ಚ ಭಾವಂ ಗತಃ. ನೀಚ ಮತ್ತು ಉತ್ತಮ ಯೋಗ್ಯತೆಯನ್ನು ಉಳ್ಳವರಾಗಿದ್ದಾರೆ. ಆದ್ದರಿಂದ ತಾರತಮ್ಯೋಪೇತವಾಗಿದ್ದಾರೆ ಎಂದರ್ಥ. ಜೀವರಲ್ಲದೆ ಇನ್ನುಳಿದ 2 ಪದಾರ್ಥಗಳು. ಒಂದು ಉತ್ತಮ ಪದಾರ್ಥ, ಉತ್ತಮ ಚೇತನಾಗಿರ್ತಕ್ಕಂಥ ಭಗವಂತ. ಅವನಲ್ಲಿ ನೇಹಾನಾನಸ್ಯ ಕಿಂಚನ. ಆದ್ದರಿಂದ ಭಗವಂತನಲ್ಲಿ ಯಾವ ನೀಚೋಚ್ಚ ಭಾವ ಇಲ್ಲದೆ ಇರುವುದರಿಂದ ನಾವು ತಾರತಮ್ಯವಿದೆ ಎಂದು ಹೇಳಬಾರದು. ಜಡದಲ್ಲಿ ಜ್ಞಾನವೇ ಇಲ್ಲದೆ ಇರುವುದರಿಂದ ಆ ನೀಚೋಚ್ಚ ಭಾವ ಯೋಗ್ಯತೆ ತಿಳಿಯುವ ಯೋಗ್ಯತೆಯೇ ಇಲ್ಲದಿರುವುದರಿಂದ ಜಡದಲ್ಲಿ ತಾರತಮ್ಯವಿಲ್ಲ ಅಂತ ಹೇಳಬೇಕು. ಜೀವರಲ್ಲಿ ನಾವು ತಾರತಮ್ಯವನ್ನು ಹೇಗೆ ಸ್ಪಷ್ಟವಾಗಿ ತಿಳಿಯಲು ಪ್ರಯತ್ನ ಮಾಡುತ್ತಿದ್ದೇವೆಯೋ ಅದರಂತೆ ಜೀವನಲ್ಲಿ ಅತಿ ಮುಖ್ಯತ್ವವಾಗಿ ಕರ್ತೃತ್ವ ಸ್ಥಾಪನೆಯನ್ನು ನಾವು ಮಾಡಿಕೊಳ್ಳಬೇಕು. ಕರ್ತೃತ್ವ ಎಂಬತಕ್ಕಂಥದ್ದು ಕೇವಲ ಭಗವಂತನದು ಸ್ವತಂತ್ರ ಕರ್ತೃತ್ವ ಎಂದು ಹೆಸರು. ಜೀವನು ಪರತಂತ್ರನಾದ್ದರಿಂದ, ಸ್ವತಂತ್ರನಾದ್ದರಿಂದ ಅವನಲ್ಲಿ ಕರ್ತೃತ್ವ ಹೇಗೆ ಇದೆ ಅಂದರೆ, ನಮ್ಮ ಮಂದ ಬುದ್ಧಿಗೆ ಕರ್ತೃತ್ವ ಮತ್ತು ಸ್ವಾತಂತ್ರ್ಯತ್ವವನ್ನು ಒಂದೇ ಪರ್ಯಾಯ ಶಬ್ದವಾಗಿ ನೋಡುತ್ತೇವೆ. ಕರ್ತೃತ್ವ ಎಂಬುದು ಸ್ವಾತಂತ್ರ್ಯ ಎಂಬತಕ್ಕಂಥದ್ದು ಪರ್ಯಾಯ ಶಬ್ದವಲ್ಲ. ಇದನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಪರತಂತ್ರನಾದರೂ ಕರ್ತೃತ್ವ ಇರಬಹುದು. ಆದ್ದರಿಂದಲೇ ಪ್ರತಿಯೊಬ್ಬ ಜೀವರಿಗೂ ಕರ್ತೃತ್ವ ಎಂಬುದು ಇದೆ ಎಂಬುದನ್ನು ಅತಿ ಸ್ಪಷ್ಟವಾಗಿ ತಿಳಿಯೋಕ್ಕೋಸ್ಕರವಾಗಿ ಕರ್ತೃತ್ವ ಚಿಂತನೆ ಮಾಡುತ್ತಿದ್ದೆವು. ಈ ಕರ್ತೃತ್ವ ಚಿಂತನೆ ನಮ್ಮಲ್ಲಿ ಮಾಡಬೇಕಾದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ನಮ್ಮ ಬುದ್ಧಿಯಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿರೇಖೆ ಹಕುರು ನಂದನಃ. ನಾವು ಹೆಚ್ಚಾಗಿ ಕೃಷಿ ಮಾಡಿ ಆಯಾ ಭೂಮಿಗೆ ತಕ್ಕಂತೆ ಕೃಷಿ ಮಾಡಬೇಕು. ಅಲ್ಲಿರ್ತಕ್ಕಂಥ ಕಳೆಯನ್ನು ಕಿತ್ತಾಕಬೇಕು. ನೀರು ಬೆಳಕು ಚೆನ್ನಾಗಿ ಬರುವಂತೆ ನೋಡಿಕೊಳ್ಳಬೇಕು. ಆಗ ದವಸ ಧಾನ್ಯಗಳು ಬೇಗ ಮೊಳಕೆ ಒಡೆಯುತ್ತದೋ ಅದರಂತೆ ನಮ್ಮಲ್ಲಿರ್ತಕ್ಕಂಥ ಈ ಶರೀರದಲ್ಲಿ ಅಂದರೆ ಬುದ್ಧಿಯಲ್ಲಿ ಅಂತಃಕರಣದಲ್ಲಿರ್ತಕ್ಕಂಥ ಕೊಳೆಯನ್ನು ನಾವು ಕಿತ್ತಿ ಹಾಕಬೇಕು. ನಮ್ಮ ಅಂತಃಕರಣದಲ್ಲಿ ಎಷ್ಟು ಕೊಳೆ ಇದೆಯೋ ಅಷ್ಟು ನಾವು ತೀವ್ರ ಗತಿಯಲ್ಲಿ ಕೃಷಿ ಮಾಡಬೇಕು. ಕೃಷಿ ಮಾಡುವುದರಿಂದ ಮನಸ್ಸಲ್ಲಿರ್ತಕ್ಕಂಥ ಕಳೆಗಳು ಅದು ದೋಷಗಳನ್ನು ತೆಗೆದು ಹಾಕಬೇಕು.
ಆಗ ಕರ್ತೃತ್ವ ಎಂಬ ಶಕ್ತಿ ಮೊಳಕೆ ಹೊಡೆಯುತ್ತದೆ. ಕರ್ತೃತ್ವ ಅಂದರೆ ಏನು ಎಂಬುದು ನಮಗೆ ತಿಳಿದು ಬರುತ್ತದೆ. ಆದ್ದರಿಂದ ನಾವು ವಿಶೇಷಾಕಾರವಾಗಿ ಕರ್ತೃತ್ವ ಬಗ್ಗೆ ಚಿಂತಿಸುತ್ತಿದ್ದೆವು. ಸಾಧಾರಣವಾಗಿ ನಮ್ಮ ಮನುಷ್ಯರಲ್ಲಿ ನ ಚ ಕರಿಷ್ಯಾಮಿ ಇತಿ ಇಚ್ಛಾಯಾಮಪಿ ಅಕರಣಾತ್ ನ ಕರಿಷ್ಯಾಮಿ ಇತಿ ಇಚ್ಛಾಯಾಮಪಿ ಕರಣಾಚ್ಚ ಕಥಂ ಸ್ವೇಚ್ಛಾದೇನ ಪ್ರವೃತ್ತಿ ಮುಕ್ತಂ ಇತಿ ವಾಚ್ಯಂ. ನಹಿ ಅಸ್ಮಾಭಿಃ ನಿಯಮೇನ ಜೀವಸ್ಯ ಸ್ವೇಚ್ಛಾದೇನ ಪ್ರವೃತ್ತಿಂ ತ್ವಂ ಉಕ್ತಂ ತಥಾ ಸತಿ ಸ್ವತಂತ್ರಕರ್ತೃತ್ವಾಪತ್ತೇಃ ತಥಾ ಚ ಉಕ್ತಾನ್ವಯ ವ್ಯತಿರೇಕ ವ್ಯಭಿಚಾರಯೋಃ ಸ್ವಾತಂತ್ರ್ಯಮಸಪ್ರತಿಕ್ಷೇಪಕತ್ವಂ ನ ತು ಉತ್ಸರ್ಗತಃ ಸ್ವೇಚ್ಛಾದೇನ ಪ್ರವೃತ್ತಿ ಮತ್ಸ್ವರೂಪ ಕರ್ತೃತ್ವಸ್ಯ. ಜೀವ ಅಹಂ ಕರಿಷ್ಯಾಮಿ, ನಾನು ಮಾಡುವೆನು, ಮಾಡಬೇಕೆಂದಿದ್ದೇನೆ ಎಂದು ಇಚ್ಛಿಸಿದರೂ ಎಷ್ಟೋ ಬಾರಿ ಪ್ರಯತ್ನ ಮಾಡಲಾಗುವುದಿಲ್ಲ, ಪ್ರಯತ್ನವನ್ನೇ ಮಾಡುವುದಿಲ್ಲ, ಯಾವ ಕಾರ್ಯವೂ ಅವನಿಂದ ಆಗುವುದಿಲ್ಲ. ನಾನು ಮಾಡುವುದಿಲ್ಲ, ನನಗೆ ಮಾಡುವ ಇಚ್ಛೆ ಇಲ್ಲ, ಅಹಂ ನ ಕರಿಷ್ಯಾಮಿ ಎಂದು ಅನೇಕ ಬಾರಿ ಕಾರ್ಯವನ್ನು ಮಾಡಲು ಇಚ್ಛಿಸದಿದ್ದರೂ ಅವನಲ್ಲಿ ಪ್ರಯತ್ನ ಉಂಟಾಗಿ ಕಾರ್ಯವು ಉಂಟಾಗುತ್ತದೆ. ಆದ್ದರಿಂದ ತನ್ನ ಇಚ್ಛೆಗೆ ಅಧೀನವಾದ ಪ್ರಯತ್ನ ಮುಂತಾದುದು ಕರ್ತೃತ್ವ ಎಂಬ ಕರ್ತೃತ್ವ ಲಕ್ಷಣ ಜೀವನದಲ್ಲಿ ಬರುವುದಿಲ್ಲ ಎಂಬ ಆಕ್ಷೇಪ ಬರುತ್ತದೆ. ಆದರೆ ಈ ಆಕ್ಷೇಪ ಯುಕ್ತವಲ್ಲ. ಜೀವನಿಗೆ ಯಾವಾಗಲೂ ಇಚ್ಛೆ ಉಂಟಾದಾಗಲೆಲ್ಲ ಪ್ರವೃತ್ತಿ ಉಂಟಾಗುತ್ತದೆ. ಅದನ್ನು ತನ್ನ ಇಚ್ಛೆಗೆ ಅಧೀನವಾದ ಪ್ರವೃತ್ತಿ ಉಳ್ಳವನಾಗುತ್ತಾನೆ. ಅವನಲ್ಲಿ ಸ್ವೇಚ್ಛಾಧೀನ ಪ್ರವೃತ್ತಿ ಮತ್ತತ್ವ ಎಂಬ ಕರ್ತೃತ್ವವು ಇರುತ್ತದೆ ಎಂದು ಯಾವಾಗ ನಾನು ಕಾರ್ಯವನ್ನು ಮಾಡುವುದಿಲ್ಲವೆಂದು ನಿರ್ಧರಿಸುತ್ತಾನೋ ಆಗ ತನಗೆ ಇಚ್ಛೆ ಇಲ್ಲದಿರುವುದರಿಂದ ತನ್ನಗೆ ಇಚ್ಛೆಗೆ ಅಧೀನವಾದ ಪ್ರವೃತ್ತಿ ಉಂಟಾಗುವುದಿಲ್ಲ. ಆಗ ಸ್ವೇಚ್ಛೆಗೆ ಅಧೀನವಾದ ಪ್ರಯತ್ನ ಉಳ್ಳತನವೆಂಬ ಕರ್ತೃತ್ವವು ನಿಯಮದಿಂದ ಯಾವಾಗಲೂ ಬರುವುದಿಲ್ಲವೆಂದು ನಾವು ಹೇಳಿಲ್ಲ. ಹಾಗೆ ಜೀವನಿಗೆ ಇಚ್ಛೆ ಬಂದಾಗಲೆಲ್ಲ ನಿಯಮಿತ ಪ್ರವೃತ್ತಿ ಉಂಟಾಗಿ ಕಾರ್ಯವಾದರೆ ಅವನಿಗೆ ಇಚ್ಛೆ ಇಲ್ಲದಿದ್ದಾಗ ಪ್ರವೃತ್ತಿ ಉಂಟಾದ ಕಾರ್ಯವು ನಿಯಮದಿಂದ ಯಾವಾಗಲೂ ಆಗದೇ ಹೋದರೆ ಜೀವನು ಸ್ವತಂತ್ರಕರ್ತ ಆದನು. ಜೀವನಿಗೆ ಸ್ವತಂತ್ರ ಕರ್ತೃತ್ವ ಯಾವಾಗಲೂ ಶಾಸ್ತ್ರಕರ್ತರಿಗೆ ಇಷ್ಟವಿಲ್ಲ, ಶಾಸ್ತ್ರ ಸಮ್ಮತವೂ ಅಲ್ಲ, ಅನುಭವ ಸಿದ್ಧವೂ ಅಲ್ಲ. ಆದ್ದರಿಂದ ಆಕ್ಷೇಪ ಹೇಳಿದಂತೆ ಇಚ್ಛೆ ಯಾವಾಗಲೂ ಪ್ರವೃತ್ತಿ ಉಂಟಾಗಿ ಕಾರ್ಯವು ಆಗದಿರುವುದು, ಕಾರಣದಿದ್ದಾಗಲೂ ಕಾರ್ಯವು ಆಗದಿರುವುದು, ಅನ್ವಯ ವ್ಯಭಿಚಾರವು ಜೀವನದಲ್ಲಿ ಇಚ್ಛೆ ಇಲ್ಲದಿದ್ದರೂ ಪ್ರವೃತ್ತಿ ಉಂಟಾಗುವುದು, ವ್ಯತಿರೇಕ ವ್ಯಭಿಚಾರವು ಕಾರಣವಿಲ್ಲದಿದ್ದರೂ ಕಾರ್ಯ ಉಂಟಾಗುವುದೇ ವ್ಯತಿರೇಕ ವ್ಯಭಿಚಾರವು. ಇವೆರಡೂ ಜೀವನಿಗೆ ಪ್ರವೃತ್ತಿ ಕಾರ್ಯಗಳಲ್ಲಿ ಸ್ವಾತಂತ್ರ್ಯವಿಲ್ಲವೆಂದು ತಿಳಿಸುತ್ತವೆಯೇ ಹೊರತು ಸಾಮಾನ್ಯವಾಗಿ ಪ್ರಾಪ್ತವಾದ ತನ್ನಗೆ ಇಚ್ಛೆಗೆ ಅಧೀನವಾದ ಪ್ರವೃತ್ತಿಯೇ ಕರ್ತೃತ್ವ ಎಂಬ ತತ್ವಕ್ಕೆ ವಿರೋಧಗಳಾಗುವುದಿಲ್ಲ. ಅಂತಹ ಸ್ಥಳಗಳಲ್ಲಿ ಜೀವನು ಇಚ್ಛಿಸದಿದ್ದರೂ ಈಶ್ವರನು ಇಚ್ಛೆಯನ್ನುಂಟು ಮಾಡಿ ಅವನಿಂದ ಪ್ರಯತ್ನ ಮಾಡಿಸುತ್ತಾನೆ, ಅಥವಾ ಜೀವನ ಇಚ್ಛೆ ಇಲ್ಲದೆಯೇ ತನ್ನ ಇಚ್ಛೆಯಿಂದಲೇ ಪ್ರಯತ್ನ ಮಾಡಿಸುತ್ತಾನೆ. ಜೀವನಿಗೆ ಇಚ್ಛೆ ಉಂಟಾಗಿ ಅವನು ಪ್ರಯತ್ನ ನಡೆಸುತ್ತಾನೆ ಎಂಬುದು ಸಾಮಾನ್ಯ ನಿಯಮ. ಜೀವನಿಗೆ ಇಚ್ಛೆ ಇಲ್ಲದಿದ್ದಾಗ್ಯೂ ಈಶ್ವರನೇ ಜೀವನದಲ್ಲಿ ಪ್ರಯತ್ನ ಉಂಟು ಮಾಡುತ್ತಾನೆ ಎಂಬುದು ಅಪವಾದ. ವಿಶೇಷ ನಿಯಮ: ಜೀವನಿಗೆ ಇಚ್ಛೆ ಇದ್ದಾಗಲೂ ಕಾರ್ಯವಾಗದಿದ್ದಾಗ ಜೀವನ ಇಚ್ಛೆಗೆ ಮತ್ತು ಕಾರ್ಯಕ್ಕೆ ಪ್ರೇರಕವಾದ ಈಶ್ವರ ಇಚ್ಛೆ ಮತ್ತು ಪ್ರಯತ್ನಗಳಿಲ್ಲದ್ದರಿಂದ ಕಾರ್ಯವಾಗಿಲ್ಲ ಎಂದು ತಿಳಿಯಬೇಕು. ಈಶ್ವರನಿಗೂ ಇಚ್ಛಾ ಪ್ರಯತ್ನಗಳಿದ್ದಾಗ ಜೀವನಲ್ಲಿಯೂ ಇಚ್ಛಾ ಪ್ರಯತ್ನಗಳು ಉಂಟಾಗುತ್ತದೆ. ಆ ಇಚ್ಛಾಪೂರ್ವಕವಾದ ಪ್ರವೃತ್ತಿಯೇ ಕರ್ತೃತ್ವ ಎಂದರ್ಥ. ಆದ್ದರಿಂದ ಅನ್ವಯ ವ್ಯಭಿಚಾರದ ದೋಷವಿಲ್ಲ.
ಈಶ್ವರನಲ್ಲಿಯೂ ಇಚ್ಛಾ ಪ್ರಯತ್ನಗಳಿದ್ದಾಗ ಈಶ್ವರ ಇಚ್ಛಾ ಪ್ರಯತ್ನ ಪೂರ್ವಕವಾದ ಸ್ವೇಚ್ಛಾಧೀನ ಪ್ರವೃತ್ತಿ ಜೀವನದಲ್ಲಿ ಉಂಟಾಗುತ್ತದೆ ಎಂದು ನಮ್ಮ ಅಭಿಪ್ರಾಯವಾದ್ದರಿಂದ ಯಾವ ವಿರೋಧವೂ ಇಲ್ಲ. ಉಕ್ತಂ ಚ ಸೂತ್ರೇ ಉಪಲಬ್ಧಿವದ್ ನಿಯಮಃ ಇತಿ ತದರ್ಥಸ್ಸು ಪ್ರತ್ಯಕ್ಷಯುಕ್ತಿಶ್ರುತಿಭ್ಯಃ ಯದಿ ಜೀವಃ ಕರ್ತಾ ಅಂಗೀಕ್ರಿಯತೆ ತರ್ಹಿ ಕಥಂ ನಾಣ್ಯಕರ್ತಾ ಇತಿ ಶ್ರುತಿಃ ಇತರತಾ ಇತಿ ಸೂತ್ರೇ. ಬ್ರಹ್ಮಸೂತ್ರ 2.1.22ರಲ್ಲಿ ಪ್ರಾಕ್ಕರ್ತೃತ್ವ ನಿರಾಶ್ಯ ಇಚ್ಛತಃ ಸದಾಶಯಮಃ ಓಂ ಉಪಲಬ್ಧಿವದ್ ನಿಯಮಃ ಓಂ ಇದಂ ಜ್ಞಾಸ್ಯಾಮಿ ಸ್ಮೃಹ್ಯತೋಪಿ ಜೀವಸಿ ಯಥಾ ಜ್ಞಾನೇ ನ ನಿಯಮಃ ಸ್ವೇಚ್ಛಾನುಸಾರೇಣ ನ ಜ್ಞಾನಲಾಭಃ ತಥಾ ಇದಂ ಕುರ್ಯಾಂ ಇತಿ ಇಚ್ಛತೋಪಿ ನ ಕ್ರಿಯಾಯಾಂ ನಿಯಮಃ ನ ಕ್ರಿಯಾಲಾಭಃ ಇತಿ ನಿಯತಕರ್ತೃತ್ವಾಭಾವ ಪರಂ ತದ್ವೇಯಂ ಇತಿ. ಈ ವಿಷಯವನ್ನು ಸೂತ್ರದಲ್ಲಿಯೂ ಹೇಳಲಾಗಿದೆ. ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ಓಂ ಉಪಲಬ್ಧಿವದ್ ನಿಯಮಃ ಬ್ರಹ್ಮಸೂತ್ರ ಅಧ್ಯಾಯ 2 ಪಾದ ಸೂತ್ರ 37ರಲ್ಲಿ ಈ ಸೂತ್ರವಿದೆ. ಅದರ ಅರ್ಥ ಹೀಗಿದೆ: ಪ್ರತ್ಯಕ್ಷ ಅನುಮಾನ ವೇದಗಳಿಂದ ಜೀವನನ್ನು ಕರ್ತ ಎಂದು ಒಪ್ಪಿದರೆ ನಾನು ಕರ್ತ, ಪರಮಾತ್ಮನ ಹೊರತು ಬೇರೊಬ್ಬ ಕರ್ತನಿಲ್ಲ ಎಂದು ಹೇಳುವ ಶ್ರುತಿಗೆ ವಿರೋಧ ಬರುತ್ತದೆ. ಮತ್ತು ಓಂ ಇತರ ವ್ಯಪದೇಶಾತ್ ಓಂ ಹಿತಾಹಿತ ಕಾರಣೋತ್ಪತ್ತಿ ಓಂ ಬ್ರಹ್ಮಸೂತ್ರ 2ನೇ ಅಧ್ಯಾಯದ ಪಾದ 1 ಸೂತ್ರ 22ರಲ್ಲಿ ಈ ಸೂತ್ರದಲ್ಲಿ ಹಿಂದೆ ಜೀವನಿಗೆ ಕರ್ತೃತ್ವವಿಲ್ಲವೆಂದು ಹೇಳಿ ಈಗ ಕರ್ತೃತ್ವ ಇದೆ ಎಂದು ಹೇಳಿದರೆ ಪೂರ್ವಾಪರ ವಿರೋಧ ಬರುತ್ತದೆ. ಜೀವಾತ್ ಭವಂತಿ ಭೂತಾನಿ ಎಂದು ಶ್ರುತಿಯಲ್ಲಿ ಜೀವನಿಂದಲೇ ಭೂತಗಳ ಸೃಷ್ಟಿ ಮುಂತಾದವುಗಳು ನಡೆಯುತ್ತಿವೆ ಎಂದು ಹೇಳಿರುವುದರಿಂದ ಜೀವನೇ ಕರ್ತ, ಈಶ್ವರನು ಕರ್ತನಲ್ಲ ಎಂದು ಹೇಳಬಾರದು. ಜೀವನು ಕರ್ತ, ಆದರೆ ತನ್ನ ಹಿತವನ್ನು ತಾನು ಮಾಡಿಕೊಳ್ಳಲು ಸಾಧ್ಯವಾಗದಿರುವುದು, ತನ್ನ ಹಿತವನ್ನೇ ತಾನು ಮಾಡಿಕೊಳ್ಳುವುದು ಎಂಬ ದೋಷಗಳನ್ನು ಪರಿಹರಿಸಲು ಸಾಧ್ಯವಾಗುವುದಿಲ್ಲ. ಜೀವನು ಸ್ವತಂತ್ರಕರ್ತ ಎಂದು ಪೂರ್ವ ಪಕ್ಷಿಗಳು ಒಪ್ಪಿರುವುದರಿಂದ ಆ 2 ದೋಷಗಳು ಜೀವನಲ್ಲಿ ಇರಬಾರದಾಗಿತ್ತು. ಅದರ ಮೇಲೆ ಹೇಳಿದ ತನ್ನ ಹಿತವನ್ನು ತಾನೇ ಮಾಡಿಕೊಳ್ಳಲು ಸಾಧ್ಯವಾಗದಿರುವುದು, ತನ್ನ ಹಿತವನ್ನು ತಾನೇ ಮಾಡಿಕೊಳ್ಳುವುದು ಎಂಬ 2 ದೋಷಗಳು ಜೀವನಲ್ಲಿ ಕಂಡುಬರುವುದರಿಂದ ಜೀವನು ಸ್ವತಂತ್ರಕರ್ತನಲ್ಲ, ಈಶ್ವರನೇ ಸ್ವತಂತ್ರಕರ್ತನು ಎಂದು ಹೇಳಬೇಕು ಎಂದು ಆ ಸೂತ್ರದ ಅರ್ಥ. ಈ ರೀತಿ ಪೂರ್ವಪಕ್ಷವು ಬಂದಾಗ ಕರ್ತೃತ್ವ ನಿರಾಸ ಮಾಡಿರುವ ಇತರ ವ್ಯಪದೇಶಾತ್ ಬ್ರಹ್ಮಸೂತ್ರ 2.1.22ರಲ್ಲಿ ಇಚ್ಛಾ ಸೂತ್ರಗಳ ಅಭಿಪ್ರಾಯವನ್ನು ಉಪಲಬ್ಧಿವದ್ ನಿಯಮಃ ಓಂ ಬ್ರಹ್ಮಸೂತ್ರದ 2.3.37 ಎಂಬ ಈ ಸೂತ್ರದಲ್ಲಿ ಹೇಳುತ್ತಾರೆ: ನಾನು ಇದನ್ನು ತಿಳಿದೆನು, ನಾನು ಈ ವಿಷಯವನ್ನು ತಿಳಿಯಬೇಕಾಗಿದೆ ಎಂದು ಜೀವನು ಬಹಳವಾಗಿ ಆಸೆಪಡುತ್ತಾನೆ. ಆದರೆ ಅವನು ಇಷ್ಟಪಟ್ಟಂತೆ ಜ್ಞಾನವು ಉಂಟಾಗಿಯೇ ತೀರುತ್ತದೆ ಎಂಬ ನಿಯಮವಿಲ್ಲ. ಅವನ ಇಚ್ಛೆಯಂತೆ ಜ್ಞಾನ ಪ್ರಾಪ್ತಿಯಾಗುವುದಿಲ್ಲ. ಹಾಗೆಯೇ ಕಾರ್ಯವನ್ನು ನಾನು ಮಾಡಬೇಕು, ಈ ಪ್ರಯತ್ನವು ನನ್ನಿಂದ ನಡೆದು ನನಗೆ ಇಷ್ಟ ಲಾಭವಾಗಬೇಕೆಂದು ಜೀವನು ಬಯಸಿದರೂ ಅವನು ಬಯಸಿದ ಕಾರ್ಯವು ಆಗಿಯೇ ತೀರುತ್ತದೆ ಎಂಬ ನಿಯಮವಿಲ್ಲ. ಅವನಿಂದ ಪ್ರಯತ್ನ ಮಾಡಲು ಆಗುವುದಿಲ್ಲ, ಅವನ ಪ್ರಯತ್ನದಿಂದ ಕಾರ್ಯಸಿದ್ಧಿಯೂ ಆಗುವುದಿಲ್ಲ. ಈ ರೀತಿಯಾಗಿ ತಾನು ಇಚ್ಛಿಸಿದಂತೆ ಪ್ರಯತ್ನ ಉಂಟಾಗಿ ಫಲ ಲಾಭ ಇದೆಲ್ಲವೂ ಆಗುವುದಿಲ್ಲ. ಆದ್ದರಿಂದ ಜೀವನದಲ್ಲಿ ನಿಯತವಾದ ಕರ್ತೃತ್ವವಿಲ್ಲ ಎಂದು ಹೇಳಲು ಆ ಸೂತ್ರವು ಪ್ರಸಕ್ತವಾಗಿದೆ. ಆದ್ದರಿಂದ ಜೀವನಿಗೆ ಕರ್ತೃತ್ವವನ್ನು ಹೇಳಿದರೆ ವಿರೋಧವಿಲ್ಲ. ಅನ್ಯಾದೇನಸ್ಯ
ತತ್ಪ್ರಕಾರಸ್ತು ಜೀವಸ್ಯ ಸ್ವತಂತ್ರಕರ್ತೃತ್ವೇ ಕಥಂ ಕರ್ತೃತ್ವ ಇತ್ಯುಕ್ತಿಃ ಸ್ವತಂತ್ರಃ ಖಲು ಕರ್ತಾ ಇತ್ಯತಃ ಆಹ ಓಂ ಯಥಾ ಚ ತಕ್ಷೋಪಿ ಯಥಾ ಓಂ. ಸೂತ್ರ 240. ಯಥಾ ತಕ್ಷ ಉಭಯತಃ ಕಾರಯತ್ವ ನಿಯತ್ವೇನ ಕರ್ತೃತ್ವೇನ ಚ ಉಚ್ಯತೆ ತಥಾ ಜೀವೋಪಿ ಈಶನಿಯಮತೋ ಅಪಿ ಕರ್ತೃತ್ವ ಇತಿ ಉಚ್ಯತೆ ಇತಿ. ಇನ್ನೊಬ್ಬರ ಅಧೀನವಾಗಿದ್ದವನು ಕರ್ತು ಕಾರ್ಯವನ್ನು ಮಾಡುವನು, ಕೃತಿಯುಳ್ಳವನು ಎಂದು ಆಗಲಾರನು. ತನ್ನಲ್ಲಿರುವ ಕೃತಿಯಿಂದ ಇನ್ನೊಬ್ಬನ ಅಧೀನವಾಗದೆ ಕಾರ್ಯವನ್ನು ಮಾಡುವನೇ ಕರ್ತ ಎನಿಸಿಕೊಳ್ಳುತ್ತಾರೆ ಎಂಬುದಾಗಿ ಜೀವನಿಗೆ ಅನ್ಯಾಧೀನತ್ವವನ್ನು ಹೇಳಿದರೆ ಕರ್ತೃತ್ವ ಕೂಡುವುದಿಲ್ಲ ಎಂಬ ಅನುಪಪತ್ತಿಯನ್ನು ಯಥಾಚ ತಕ್ಷೋಭಯತ ಎಂಬ ಸೂತ್ರದಲ್ಲಿಯೇ ಪರಿಹರಿಸುತ್ತಾರೆ. ಆ ಪರಿಹಾರದ ಪ್ರಕಾರವಾದರೂ ಹೀಗಿದೆ: ಜೀವನು ಅಸ್ವತಂತ್ರ ಕರ್ತ ಎಂದಾದರೆ ಅವನನ್ನು ಕರ್ತ ಎಂದು ಹೇಳುವುದು ಹೇಗೆ ಕೂಡುತ್ತದೆ? ಸ್ವತಂತ್ರ ಕರ್ತ ಎಂಬ ಪಾಣಿನಿಯ ಸೂತ್ರ ಪ್ರಕಾರವಾಗಿ ಒಂದು ಕ್ರಿಯೋತ್ಪತ್ತಿಯಲ್ಲಿ ಸ್ವತಂತ್ರ ಎಂದು ಹೇಳಲ್ಪಡಲು ನಮಗೆ ಇಷ್ಟವಾಗಿರುವನನ್ನು ಕರ್ತ ಎಂದು ಹೇಳುತ್ತಾರೆ. ಆದ್ದರಿಂದ ಜೀವನು ಕರ್ತ ಆಗುವುದಿಲ್ಲ ಎಂಬ ಸಂದೇಹವನ್ನು ಪರಿಹರಿಸಲು ಓಂ ಯಥಾತ್ಯ ತಕ್ಷೋಭಿ ಯಥಾ ಓಂ ಎಂಬ ಬ್ರಹ್ಮಸೂತ್ರ ಹೊರಟಿದೆ. ಹೇಗೆ ಲೋಕದಲ್ಲಿ ಬಡಗಿಯು ಎರಡು ರೀತಿಯಲ್ಲಿ ವ್ಯವಹರಿಸಲ್ಪಡುತ್ತಾನೆ: ಕೆಲಸ ಮಾಡಿಸುವ ಯಜಮಾನನಿಗೆ ನಿಯಮದಿಂದ ಅಧೀನನಾಗಿದ್ದಾನೆಂದು ತಾನು ಸ್ವತಂತ್ರವಾಗಿ ಕೆಲಸ ಮಾಡುತ್ತಾನೆಂದು. ಹೀಗೆ ಅಸ್ವತಂತ್ರ ಮತ್ತು ಕರ್ತ ಎಂದು ಎರಡು ಪ್ರಕಾರದಿಂದಲೂ ಬಡಗಿ ಮುಂತಾದ ಶಿಲ್ಪಿಗಳನ್ನು ವ್ಯವಹರಿಸುತ್ತೇವೆ. ಹಾಗೆಯೇ ಜೀವನು ಕೂಡ ಈಶ್ವರನಿಗೆ ಅಧೀನನಾಗಿರುತ್ತಾನೆ, ಅಂದರೆ ಪರತಂತ್ರನಾಗಿರುತ್ತಾನೆ. ಹಾಗೆಯೇ ಕರ್ತ ಸ್ವಾತಂತ್ರ್ಯದಿಂದ ಕಾರ್ಯವನ್ನು ಮಾಡುವವನು, ಕೃತಿಯುಳ್ಳವನು ಎಂದು ವ್ಯವಹರಿಸಲ್ಪಡುತ್ತಾನೆ. ಹೀಗೆ ಶಾಸ್ತ್ರದಲ್ಲಿಯೇ ವಿರೋಧವನ್ನು ಪರಿಹರಿಸಿದ್ದಾರೆ. ನನು ಏಕಸ್ಮಿನ್ ಕ್ರಿಯಾಯಾಂ ಕಥಂ ಜೀವೇಶ್ವರ್ಯೋಃ ಉಭಯೋಃ ಕರ್ತೃತ್ವಮಿತಿ ಚೇನ್ನ ರಥ ಆಕರ್ಷಣಾದಿ ಕ್ರಿಯಾಯಾಂ ಅನೇಕೇಷಾಂ ಕರ್ತೃತ್ವಂ ದರ್ಶನಾತ್. ಹಾಗಾದರೆ ಲೋಕದಲ್ಲಿ ನಡೆಯುವ ಒಂದೊಂದು ಕ್ರಿಯೆಯಲ್ಲಿಯೂ ಈಶ್ವರನು ಕರ್ತ ಮತ್ತು ಜೀವನೂ ಕರ್ತ ಎಂದಾಯಿತು. ಆದರೆ ಒಂದು ಕ್ರಿಯೆಯಲ್ಲಿ ಇಬ್ಬರು ಕರ್ತ ಆಗುವುದು ಕಂಡಿಲ್ಲ, ವಿರುದ್ಧವಾಗಿದೆ ಎಂದು ಆಕ್ಷೇಪ ಬರುತ್ತದೆ ಎಂದರೆ ಅದಕ್ಕೆ ಉತ್ತರವನ್ನು ಹೇಳುತ್ತಾರೆ. ಲೋಕದಲ್ಲಿ ಜಾತ್ರೆಯ ರಥವನ್ನು ಎಳೆಯುವುದನ್ನು, ಭಾರವಾದ ಮರದ ದಿಂಬಿ ಮುಂತಾದವುಗಳನ್ನು ಸಾಗಿಸುವುದು, ದೊಡ್ಡ ಮನೆಯನ್ನು ನಿರ್ಮಿಸುವುದು ಮುಂತಾದ ಕ್ರಿಯೆಗಳಲ್ಲಿ ಅನೇಕ ಕರ್ತರು ಇರುವುದು ಕಂಡಿದೆ. ಇಂತಹ ಕಾರ್ಯಗಳನ್ನು ಒಬ್ಬನೇ ಕರ್ತನು ಮಾಡಲು ಸಾಧ್ಯವಿಲ್ಲ. ಇಂತಹ ಕಾರ್ಯಗಳಲ್ಲಿ ಒಬ್ಬನು ಮುಖ್ಯ ಕರ್ತನೂ ಅನೇಕರು ಅಮುಖ್ಯ ಕರ್ತರಾಗಿರುತ್ತಾರೆ. ಹಾಗೆಯೇ ಲೋಕದಲ್ಲಿ ಅನಂತ ಜೀವರು ಮಾಡುವ ಅನಂತ ಕಾರ್ಯಗಳಲ್ಲಿ ಈಶ್ವರನು ಸ್ವತಂತ್ರ ಕರ್ತನು, ಜೀವರು ಅಸ್ವತಂತ್ರ ಕರ್ತರು ಎಂದು ಹೇಳಿದರೆ ಯಾವ ವಿರೋಧವೂ ಇಲ್ಲ. ಕಾರ್ಯವನ್ನು ಮಾಡುವಾಗ ಯಾರನ್ನೂ ಸ್ವತಂತ್ರ ಎಂದು ಹೇಳಲು ಇಚ್ಛಿಸುತ್ತೇವೆಯೋ ಅವನನ್ನು ಕರ್ತ ಎಂದು ಹೇಳಬೇಕು ಎಂದು ಸ್ವತಂತ್ರ ಕರ್ತ ಎಂಬ ಪಾಣಿನಿಯ ಸೂತ್ರಾರ್ಥ ಈ ಸೂತ್ರಕ್ಕೂ ವಿರೋಧವಿಲ್ಲ. ನಚ ಈಶ್ವರಸ್ಯ ಮುಖ್ಯ ಕರ್ತೃತ್ವೇ ತಸ್ಯೇವ ವಿಧಿ ವಿಷಯತ್ವಂ ಸ್ಯಾದಿತಿ ವಾಚ್ಯಂ. ಅಸ್ವತಂತ್ರ ಕರ್ತೃತ್ವೇವ ತತ್ ಪ್ರಯೋಜಕತ್ವಾತ್ ನ ಹಿ ಸ್ವತಂತ್ರಃ ಸ್ವಾತ್ಮಾನಂ ವಿಧಿಬದ್ಧಂ ಕರೋತಿ. ಹೀಗೆ ನೀವು ಈಶ್ವರ ಮುಖ್ಯ ಕರ್ತ, ಜೀವನವನ್ನು ಅಧೀನವಾದ ಮುಖ್ಯ ಕರ್ತ ಎಂದು ಹೇಳುವುದಾದರೆ ಈಶ್ವರನಿಗೆ ವಿಧಿಗೆ ವಿಷಯನಾಗುತ್ತಾನೆ. ಇಂತಹ ಕೆಲಸವನ್ನು ಮಾಡಬೇಕು, ಇಂತಹ ಕೆಲಸವನ್ನು ಮಾಡಬಾರದು ಎಂಬ ವಿಧಿ ನಿಷೇಧಗಳು ಮುಖ್ಯನಿಗೆ ಅನ್ವಯಿಸಬೇಕಲ್ಲವೇ? ರಥವನ್ನು ಎಳೆಯುವುದು, ಭಾರವನ್ನು ಹೊರುವುದು ಮುಂತಾದ ಕ್ರಿಯೆಗಳಲ್ಲಿ ಯಾರು ನಾಯಕನೋ ಅವನೇ ವಿಧಿಗೆ ಮತ್ತು ನಿಷೇಧಕ್ಕೆ ಒಳಪಡುತ್ತಾನೆ, ಕೆಲಸ ಮಾಡುತ್ತಾನೆ ಎಂಬುದು ಕಂಡಿದೆ. ಅದರಂತೆ ಈಶ್ವರ ಎಂದರೆ ಸಮರ್ಥ ಎಂದು ಹೇಳಿ ಅವನು ವಿಧಿ ನಿಷೇಧ ಬದ್ಧ ಎಂದು ಹೇಳಿದರೆ ವಿರೋಧ ಬರುವುದಿಲ್ಲವೇ ಎಂಬ ಆಕ್ಷೇಪ ಮಾಡುತ್ತಾರೆ. ಆದರೆ ಈ ಆಕ್ಷೇಪ ಸರಿಯಲ್ಲ. ವಿಧಿ ನಿಷೇಧವು ಅಸ್ವತಂತ್ರವಾದ ಕರ್ತನಿಗೆ ಬರುತ್ತಿದೆ ಹೊರತು ಸ್ವತಂತ್ರನಿಗೆ ಬರುವುದಿಲ್ಲ.
ಆ ಸ್ವತಂತ್ರ ಕರ್ತೃತ್ವವೇ ವಿಧಿ ನಿಷೇಧ ಬಂಧನಕ್ಕೆ ಪ್ರಯೋಜಕ. ಯಾವನು ತಾನೇ ವಿಧಿ ನಿಷೇಧವನ್ನು ಮಾಡುತ್ತಾನೋ ರಚಿಸುತ್ತಾನೋ ಅವನು ತಾನೇ ಸ್ವತಃ ವಿಧಿ ನಿಷೇಧಗಳಿಗೆ ಒಳಪಟ್ಟರೆ ಈಶ್ವರನಲ್ಲವೆಂದೇ ಆಗುತ್ತದೆ. ನನ್ನು ಜೀವಸ್ಯಾಪಿ ಕಥಂ ವಿಧಿ ವಿಷಯತ್ವಂ ತದಿಚ್ಛಾದೇಹಿ ಈಶಾ ಇಚ್ಛಾ ಉತ್ಪಾದಿತತ್ವೇನ ಕೇವಲಂ ತದಧೀನತೆಯ ಜಡತುಲ್ಯಾತ್ಯಾದ್ ಇತಿ ಚೇನ್ನ ಜಡತುಲ್ಯತಾ ಪ್ರವೃತ್ತೇಃ ವಿದ್ಯಾದಿವಿಷಯತ್ಯಃ ಚ ಈಶೇನ ಜೀವ ಇಚ್ಛಾಯಾಂ ಉತ್ಪಾದ್ಯತೆ. ನೀವು ಹೇಳಿದಂತೆ ಈಶ್ವರನಿಗೆ ವಿಧಿ ಬಂಧ ಇಲ್ಲ, ಆದರೆ ಜೀವನಿಗೂ ವಿಧಿ ಬಂಧ ಇಲ್ಲವೆಂದು ಹೇಳಬೇಕು. ಏಕೆಂದರೆ ಜೀವನ ಕರ್ತ ಕೃತಿಗೆ ಆಶಯನಾಗಬೇಕಾದರೆ ಅದರಲ್ಲಿ ಅದಕ್ಕಿಂತ ಮೊದಲು ಇಚ್ಛೆಯು ನಾನು ಈ ಕಾರ್ಯವನ್ನು ಮಾಡಬೇಕು ಎಂಬ ರೀತಿಯಿಂದ ಹುಟ್ಟಬೇಕು ಅಷ್ಟೇ. ಹಾಗೆಯೇ ಅವನಿಗೆ ಇದು ಇಷ್ಟ ಸಾಧನ ಎಂಬ ಜ್ಞಾನ ಹುಟ್ಟಿರಬೇಕು. ಇವೆಲ್ಲವೂ ಈಶ್ವರನಿಂದಲೇ ಹುಟ್ಟಿದೆ. ಅವನ ಜ್ಞಾನ ಇಚ್ಛೆಗಳು ಕೂಡ ಕೃತಿಯಂತೆ ಈಶ್ವರನ ಅಧೀನವಾಗಿದ್ದು, ಈಶ್ವರನು ಜ್ಞಾನಾದಿಗಳನ್ನು ಉಂಟು ಮಾಡದಿದ್ದಾಗ ಅವನು ಜಡವಾದ ಶಿಲೆಗೆ ಸಮಾನವಾಗುತ್ತಾನೆ. ಆದ್ದರಿಂದ ಅವನಿಗೂ ವಿಧಿ ನಿಷೇಧತ್ವ ಹೇಗೆ ಬರುತ್ತದೆ ಅಂದರೆ ಅದಕ್ಕೆ ಉತ್ತರ ಹೌದು. ನೀವು ಹೇಳಿದಂತೆ ಜಡ ಸಮಾನತೆ ಬರಬಾರದೆಂದು ಅವನೇ ವಿಧಿ ವಿಷಯನಾಗಬೇಕೆಂದು ಈಶ್ವರನು ಜೀವನಿಗೆ ಇಚ್ಛಾ ಮುಂತಾದವುಗಳನ್ನು ಹುಟ್ಟಿಸಿ ಅವನಿಂದ ಕಾರ್ಯವನ್ನು ಮಾಡಿಸುತ್ತಾನೆ. ಅವನನ್ನು ಕರ್ತ ಎಂಬ ವ್ಯವಹಾರಕ್ಕೆ ವಿಷಯವನ್ನಾಗಿ ಮಾಡುತ್ತಾನೆ. ನಾನು ಜೀವಗತತ್ವ ಕರ್ತೃತ್ವ ಶಕ್ತಿ ಇತಿ ಈಶಾಧೀನತ್ವೇನ ಕೇವಲಂ ದಾರ್ಯೋಪಮಾನಸ್ಯ ಕಥಂ ಕರ್ತೃತ್ವಂ ಇತ್ಯಭಿಪ್ರಾಯಃ ಇತಿ ಚೇತ್ ಸತ್ಯಂ. ಜೀವಸ್ಯ ಕ್ರಿಯಾ ಸ್ವಾತಂತ್ರ್ಯಾಭಾವೇಪಿ ಜ್ಞಾನ ಇಚ್ಛಾಪೂರ್ವಕ ಕೃತಿಮತ್ ಸ್ವರೂಪಂ ದಾರ್ಯೋಪಾದಿಷು ಅವಿದ್ಯಮಾನಂ ಅನುಭವಸಿದ್ಧಂ ಅಮುಖ್ಯಂ ಕರ್ತೃತ್ವಂ ನಿರ್ಬಾಧ ಸಾಕ್ಷಿ ಸಿದ್ಧಿತ್ವಾತ್ ನ ಅಪರಪಿತಂ ಶಕ್ಯಂ. ಇಲ್ಲಿ ಪ್ರಶ್ನೆ ಏನು? ಜೀವನದಲ್ಲಿ ಕರ್ತೃತ್ವ ಶಕ್ತಿ ಇದೆ ಎಂಬುದು ಸರಿ, ಆದರೆ ಅದು ಪೂರ್ಣವಾಗಿ ಈಶ್ವರ ಅಧೀನದಲ್ಲಿ ಅಷ್ಟೇ. ಆದ್ದರಿಂದ ಜೀವನು ಗೊಂಬೆ ಕುಡಿಸುವನ ಅಧೀನದಲ್ಲಿರುವಂತೆ ಮರದ ಹೆಣ್ಣು ಗೊಂಬೆಯಂತೆ ನಾನಾ ರೀತಿ ವಿಲಾಸಗಳು ಚೇಷ್ಟನ್ನು ತೋರಿಸಿರುತ್ತಾನೆ. ಆದ್ದರಿಂದ ಗೊಂಬೆಯಂತಿರುವ ಜೀವನಿಗೆ ಕರ್ತೃತ್ವ ಇಲ್ಲಿಯದು. ಈ ಅಭಿಪ್ರಾಯದಿಂದ ಜೀವನಿಗೆ ನಾವು ಕರ್ತೃತ್ವವಿಲ್ಲವೆಂದು ಹೇಳಿದ್ದೇವೆ ಅಂದರೆ ಅದಕ್ಕೆ ಉತ್ತರವೇನು ಅಂದಾಗ ಅದಕ್ಕೆ ಉತ್ತರವನ್ನು ಹೀಗೆ ಹೇಳಬೇಕು. ಜೀವನಿಗೆ ತಾನು ಮಾಡುವ ಕ್ರಿಯೆಯಲ್ಲಿ ಸ್ವಾತಂತ್ರ್ಯವಿಲ್ಲವೆಂಬ ಅಭಿಪ್ರಾಯವನ್ನು ನಾವು ಒಪ್ಪುತ್ತೇವೆ. ಆದರೆ ಇಷ್ಟರಿಂದಲೇ ಜೀವನ ಕರ್ತನೇ ಅಲ್ಲವೆಂದು ಹೇಳಬಾರದು. ನಾನು ವಿಷಯವನ್ನು ತಿಳಿದಿದ್ದೇನೆ ಎಂಬ ಜ್ಞಾನ, ಇಚ್ಛೆ, ನಾನು ಈ ಕಾರ್ಯವನ್ನಾಗಿ ಪ್ರಯತ್ನಿಸುತ್ತೇನೆ ಎಂಬ ಪ್ರಯತ್ನ, ಇವೆಲ್ಲವೂ ಇರುವ ಜ್ಞಾನ, ಇಚ್ಛಾಪೂರ್ವಕವಾದ ಪ್ರಯತ್ನ ಜೀವನಲ್ಲಿದೆ. ಇಂತಹ ಕರ್ತೃತ್ವ ಅನುಭವ ಸಿದ್ಧವಾಗಿದೆ. ನಾನು ತಿಳಿದು ಬಯಸಿ ಪ್ರಯತ್ನಿಸಿ ಈ ಕಾರ್ಯವನ್ನು ಮಾಡುತ್ತೇನೆ ಎಂದು ಎಲ್ಲರೂ ತಮ್ಮ ಮನದಾಳದಲ್ಲಿರುವ ಸಾಕ್ಷಿಯಿಂದ ಸಾಕ್ಷಿರೂಪವಾಗಿ ಅನುಭವಿಸುತ್ತಿದ್ದಾರಷ್ಟೇ. ಹೀಗೆ ಜ್ಞಾನ ಇಚ್ಛೆಗಳ ಅನಂತರ ಅವುಗಳಿಂದ ಉತ್ಪನ್ನವಾದ ಪ್ರಯತ್ನವೇ ಕರ್ತೃತ್ವವು. ಅದು ಅಬಾಧಿತವಾದ ಸಾಕ್ಷಿಯಿಂದ ಸಿದ್ಧವಾಗಿರುವುದರಿಂದ ಯಾರೂ ಇಲ್ಲವೆನ್ನಲು ಸಾಧ್ಯವಿಲ್ಲ. ನನು ಅತಯೇವ ಈಶಾಧೀನತ್ವಂ ನೇತಿ ವದಾಮಃ ಇತಿ ಚೇನ್ನ ಜೀವಕರ್ತೃತ್ವಾದೇಹ ಈಶಾಧೀನತ್ವಸ್ಯಾಪಿ ನರತೆ ತತ್ಕ್ರಿಯತೆ ವಿಮತಂ ಕರ್ತೃತ್ವಂ ಈಶಾಧೀನಂ ಕ್ವಚಿತ್ ಪ್ರತಿಹತತ್ವಾತ್ ರಾಜಪುರುಷಕರ್ತೃತ್ವವತ್ ಇತ್ಯಾಗಮಾನಮಾನಸಿದ್ಧತ್ವೇನ ನಿಷೇಧಾನ್ ಅರ್ಹತ್ವಾತ್. ಹಾಗಾದರೆ ಜೀವನೇ ತಿಳಿದು ಬಯಸಿ ಪ್ರಯತ್ನಿಸುವುದು ಕರ್ತೃತ್ವವೆಂದಾಯಿತು. ಇದೇ ಮುಖ್ಯ ಕರ್ತೃತ್ವವೆಂದು ಹೇಳಿದಾಗ ಹಾಗಾದರೆ ಜೀವನ ಕರ್ತೃತ್ವ ಈಶಾಧೀನವಿಲ್ಲವೆಂದು ಆಯಿತಲ್ಲವೇ ಅಂದರೆ ಹಾಗಲ್ಲ. ಜೀವನಲ್ಲಿ ಮರದ ಗೊಂಬೆಯಲ್ಲಿ ಇಲ್ಲದ ಮುಖ್ಯ ಕರ್ತೃತ್ವ ಇದೆ. ಅದು ಈಶ್ವರ ಅಧೀನವೂ ಆಗಿದೆ ಎಂದು ಒಪ್ಪಬೇಕು. ನರುತೆ ತತ್ಕ್ರಿಯತೆ ಕೆಂಚನಾರೆ ಎಂಬ ಋಗ್ವೇದ ಮಂತ್ರ ಎಲೈ ಇಂದ್ರಿಯ ಮನಸ್ಸು ದೇಹಾದಿ ಸಮಸ್ತ ಕರಣಗಳಿಗೂ ಸ್ವಾಮಿಯಾದ ಋಷಿಕೇಶನೇ
ಸಮೀಪದಲ್ಲಿಯೇ ಆಗಲಿ ದೂರದಲ್ಲಿಯೇ ಆಗಲಿ ನಿನ್ನ ಹೊರತು ನಿನ್ನ ಪ್ರೇರಣೆಯಿಂದ ಯಾವನು ಏನು ಮಾಡಲಾರನು ಎಂಬ ಆಗಮದಿಂದ ಜೀವನ ಕರ್ತೃತ್ವ ಈಶ್ವರ ಅಧೀನವೆಂದು ತಿಳಿದು ಬರುತ್ತದೆ. ನಾನು ಮಾಡುತ್ತೇನೆ ಎಂಬ ತೋರುವ ಕರ್ತೃತ್ವ ಜೀವನ ಅಧೀನವೇ ಆಗಿದೆ ಅಥವಾ ಈಶ್ವರ ಅಧೀನವಾಗಿದೆಯೇ ಎಂಬ ಸಂದೇಹ ಬಂದಾಗ ಆ ಕರ್ತೃತ್ವವು ಈಶ್ವರ ಅಧೀನವಾಗಿದೆ ಎಂದು ನಿರ್ಣಯ ಮಾಡಲು ಬರುತ್ತದೆ. ಏಕೆಂದರೆ ಜೀವನ ಈ ಕರ್ತೃತ್ವ ಅನೇಕ ಬಾರಿ ಕಡೆಗಳಲ್ಲಿ ತಡೆಯಲ್ಪಟ್ಟು ಫಲವನ್ನು ಉಂಟು ಮಾಡುವುದಿಲ್ಲ. ಅದು ಜೀವಾಧೀನವಾಗಿದ್ದರೆ ಆ ಕರ್ತೃತ್ವಕ್ಕೆ ಪ್ರತಿಘಾತ ಅಂದರೆ ತಡೆ ಉಂಟಾಗುತ್ತಿರಲಿಲ್ಲ. ಸ್ವಾಧೀನವಾದ ಒಂದು ಧರ್ಮಕ್ಕೆ ತನ್ನಿಂದಲೇ ತಡೆ ಉಂಟಾಗಲಾರದು. ಆದ್ದರಿಂದ ಜೀವನ ಕರ್ತೃತ್ವವು ಈಶ್ವರ ಅಧೀನವಾಗಿದೆ ಎಂದು ನಿರ್ಣಯಿಸಲು ಬರುತ್ತದೆ. ಒಬ್ಬ ರಾಜನ ಸೇವಕನ ಕರ್ತೃತ್ವವು ಇದಕ್ಕೆ ದೃಷ್ಟಾಂತವಾಗಿದೆ. ರಾಜಪುರುಷನು ರಾಜನ ಅಪ್ಪಣೆಯಂತೆ ಅನೇಕ ಕಾರ್ಯಗಳಿಗೆ ಕರ್ತೃವಾಗಿದ್ದರು. ಕೆಲವು ಬಾರಿ ಅವನ ಕರ್ತೃತ್ವವು ತಡೆಯಲ್ಪಡುತ್ತದೆ. ರಾಜನು ಹಿಂದೆ ನೀನು ಹೀಗೆ ಮಾಡು ಎಂದು ಆಜ್ಞಾ ಮಾಡಿದ್ದರೂ ಕೆಲವು ವಿಶೇಷ ಸಂದರ್ಭಗಳಲ್ಲಿ ನೀನು ಹೀಗೆ ಮಾಡಬಾರದು ಎಂದು ತನ್ನ ಸೇವಕನನ್ನೇ ತಡೆಯುತ್ತಾನೆ. ಇದರಿಂದಾಗಿ ರಾಜಪುರುಷನ ಕರ್ತೃತ್ವವು ರಾಜನ ಅಧೀನವೆಂದು ತಿಳಿದು ಬರುತ್ತದೆ. ಅದರಂತೆ ಪ್ರಕೃತದಲ್ಲಿಯೂ ತಿಳಿಯಬೇಕು. ಹೀಗೆ ಹಿಂದೆ ಹೇಳಿದ ಆಗಮ ಮತ್ತು ಅನುಮಾನ ಪ್ರಮಾಣದಿಂದ ಜೀವನಲ್ಲಿ ಮರದ ಆಟದ ಗೊಂಬೆಯಲ್ಲಿ ಇದ್ದ ಜ್ಞಾನ ಇಚ್ಛಾಪೂರ್ವಕ ಕೃತಿಮತ್ವವೆಂಬ ಮುಖ್ಯ ಕರ್ತೃತ್ವವಿದೆ. ಇದು ಈಶ್ವರ ಅಧೀನವಾಗಿದೆ ಎಂದು ನಿರ್ಧರಿಸಿಕೊಳ್ಳಬೇಕು. ನಾನು ಅಹಂ ಪ್ರಯತ್ನಕರಣೆ ನ ಸ್ವತಂತ್ರಃ ಹರಿಃ ಯದಿ ಮಯ್ಯ ಪ್ರಯತ್ನಂ ಕಾರಯಿಷ್ಯತೆ ತರ್ಹಿ ಕಾರಯಿತುಂ ಇತಿ ಮತ್ವಾ ತೂಷ್ಣೀಮವಸ್ಥಾನೇವ ಉಚಿತತ್ವೇನ ಕರಣಮೇವ ಉತ್ಪತ್ತಿಯುಕ್ತಂ ತಥಾ ಚ ಪ್ರಯತ್ನಾದೌ ಅಪಿ ಅಸ್ವತಂತ್ರಕರ್ತೃತ್ವಂ ಕಥಂ ಅಂಗೀಕಾರ್ಯಮಿತಿ ಚೇನ್ನ ತೇನ ಅನುಮೇಯಃ ಪ್ರೇರಣಃ ಕೇಶವಸ್ಯ. ಮಹಾಭಾರತಾತ್ಮನಲ್ಲಿ ತಿಳಿಸಿದ್ದಾರೆ. ತದಾಜ್ಞೆಯ ಪುರುಷಸ್ಯ ಇಷ್ಟಮಾನಃ ತತ್ತ ಪ್ರೇರಣ ಇತ್ಯೇವ ಬುಧೋಃ ಅನುಮನ್ಯತೆ ಇತ್ಯಾದೌ ಅಕರ್ಣಸ್ಯ ಅಸುರಮತತ್ವೇನ ನಿಂದಿತತ್ವಾತ್ ಕರ್ತೃತ್ವ ಅಸ್ವಾತಂತ್ರ್ಯೋಃ ಅಪಿ ಉಕ್ತರೀತ್ಯ ಪ್ರಮಿತತ್ವೇನ ಇತ್ಯುಕ್ತಮಶಕ್ಯತ್ವಾತ್ ಯುಕ್ತಿವಿರುದ್ಧಸ್ಯಾಪಿ ಈಶಾ ಚಿಂತ್ಯಶಕ್ತೇವ ಉಪಪದ್ಯಮಾನತ್ವಾಚ್ಚ ನ ಕೋಪಿ ಕ್ಷುದ್ರೋಪದ್ರವಃ ಬುದ್ಧಿಯುಕ್ತಃ ವಿರುಜ್ಯೇತ ತದೀಶಾ ಕೃತಮೇವ ಹಿ ಇತ್ಯುಕ್ತೇಃ. ಹೀಗಾದರೆ ನಾನು ಪ್ರಯತ್ನ ಮಾಡುವ ವಿಷಯದಲ್ಲಿಯೂ ಸ್ವತಂತ್ರವಿಲ್ಲ. ಎಲ್ಲವನ್ನು ನಡೆಸುವ ಹರಿವು ನನ್ನಿಂದ ಪ್ರಯತ್ನವನ್ನು ಮಾಡಿಸುವುದಾದರೆ ಮಾಡಿಸಲಿ ಎಂದು ಮನಸ್ಸಿನಲ್ಲಿ ಪರಿಭಾವಿಸಿ ಜೀವನ ಸುಮ್ಮನೆ ಕುಳಿತುಕೊಳ್ಳುವುದೇ ಯುಕ್ತವಾದೀತು. ಏಕೆಂದರೆ ಅವನಲ್ಲಿರುವ ಎಲ್ಲ ಜ್ಞಾನ ಇಚ್ಛಾಕೃತಿ ಇತ್ಯಾದಿಗಳು ಪರಪ್ರಭಾವದಿಂದ ಅಂತ ಹೇಳ್ತಾ ಇದ್ದಿರಲಿಲ್ಲ. ಆದ್ದರಿಂದ ಜೀವನು ಯಾವ ಕಾರ್ಯವನ್ನು ಮಾಡದೆ ಸುಮ್ಮನಿರುವುದು ಯುಕ್ತಿಯುಕ್ತವಾಗಿ ಕಾಣಿಸುತ್ತದೆ. ಹೀಗೆ ತನ್ನ ಪ್ರಯತ್ನದಲ್ಲಿಯೂ ಅಸ್ವತಂತ್ರರಾದ ಜೀವನಿಗೆ ಕರ್ತೃತ್ವವನ್ನು ಅಂಗೀಕಾರ ಮಾಡುವುದು ಹೇಗೆ ಎಂದರೆ ಅದಕ್ಕೆ ಉತ್ತರ, ನಾವೊಂದು ಕಾರ್ಯ ಬಗ್ಗೆ ತಿಳಿದು ಅದರ ಫಲವನ್ನು ಪಡೆಯಬೇಕೆಂದು ಇಚ್ಛಿಸಿ ಆ ಕಾರ್ಯಸಿದ್ಧಿಗಾಗಿ ಪ್ರಯತ್ನಿಸುತ್ತಿರುವಾಗ ಇದೆಲ್ಲವೂ ಈಶ್ವರನ ಪ್ರೇರಣೆಯಿಂದ ಉಂಟಾಗಿದೆ. ಈಶ್ವರನ ಪ್ರೇರಣೆ ಇಲ್ಲದಿದ್ದರೆ ಈ ರೀತಿಯ ಜ್ಞಾನ ಇಚ್ಛಾ ಪ್ರಯತ್ನ ನನ್ನಲ್ಲಿ ಉಂಟಾಗುತ್ತಿರಲಿಲ್ಲ ಎಂದು ನಾವು ಜ್ಞಾನಿಗಳಾದವರು ಈಶ್ವರನ ಪ್ರೇರಣೆಯನ್ನು ಊಹಿಸಬೇಕು. ಜೀವನು ಪರಮಾತ್ಮನ ಆಜ್ಞೆಯಿಂದ ನಾನಾ ವ್ಯಾಪಾರವನ್ನು ಮಾಡುತ್ತಾ ಇರುತ್ತಾನೆ. ಜ್ಞಾನಿಯಾದವನು ತನ್ನಲ್ಲಿ ಉಂಟಾದ ಜ್ಞಾನ ಇಚ್ಛಾಪೂರ್ವಕವಾದ ಕೃತಿ ಪರಮಾತ್ಮನ ಪ್ರೇರಣೆಯಿಂದ ಉಂಟಾದುದು. ತನ್ನಲ್ಲಿ ಈ ಪ್ರಕಾರವಾದ ಕರ್ತೃತ್ವವನ್ನು ಪರಮಾತ್ಮನೇ ಉಂಟು ಮಾಡಿರುತ್ತಾನೆ ಎಂದು ತಿಳಿಯುತ್ತಾನೆ. ಇತ್ಯಾದಿ ಸ್ಥಳದಲ್ಲಿ ಕುತರ್ಕವನ್ನು ಆಶ್ರಯಿಸಿ ತಾನು ಏನನ್ನೂ ಮಾಡದಿರುವುದು ಅಸರಮತವು ಎಂದು ಅದನ್ನು ನಿಂದಿಸುತ್ತಾರೆ. ಮಹಾಭಾರತ ತಾತ್ಪರ್ಯದಲ್ಲಿ ಧರ್ಮರಾಜನ ಕುರಿತು ಭೀಮಸೇನ ದೇವರು ಹೇಳಿದ ವಚನದ ಪೂರ್ಣ ಪಾಠ ಹೀಗಿದೆ.
ಪ್ರತ್ಯಕ್ಷಮೇತತ್ಪುರುಷಸ್ಯ ಕರ್ಮ ತೇನಾನುಮೇಯ ಪ್ರೇರಣಾ ಕೇಶವಸ್ಯ ಸ್ವಕರ್ಮಕೃತ್ಯ ವಿಹಿತಂ ಹಿ ವಿಷ್ಣುನಾ ತತ್ಪ್ರೇರಣತ್ಯೇವ ಬುಧೋ ಅನುಮನ್ಯತೆ. ಮಹಾಭಾರತ ನಿರ್ಣಯ 22ನೇ ಅಧ್ಯಾಯದ ಶ್ಲೋಕ 78. ತದಾಗ್ನಿಯ ಪುರುಷ ಇಚ್ಛೇಷ್ಟಮನಃ ಶ್ರೇಷ್ಠಾನುಸಾರೇಣ ಶುಭಾಶುಭಸ್ಯ ಭೋಕ್ತಾನ ತಚ್ಚೇಷ್ಟೆ ಸಮನ್ಯತಾ ಭವೇತ್ ಕರ್ತಾ ತಸ್ಮಾತ್ ಪುರುಷೋಪಿ ಅಸ್ಮಃ. ಇದು ಮಹಾಭಾರತ ನಿರ್ಣಯದ 22ನೇ ಅಧ್ಯಾಯದ 72ನೇ ಶ್ಲೋಕ. ಈ ವಾಕ್ಯವನ್ನು ದ್ರೌಪದಿ ದೇವಿಯರು ಧರ್ಮರಾಜನ ಕುರಿತು ಹೇಳಿದ್ದಾರೆ. ಈಗ ಹೇಳಿದ ಪ್ರಮಾಣದಿಂದ ಕರ್ತೃತ್ವ ಜೀವನಲ್ಲಿದೆ. ಆ ಕರ್ತೃತ್ವ ಜೀವನು ಪರಮಾತ್ಮನ ಅಧೀನರಾಗಿದ್ದಾರೆ ಎಂದು ಕರ್ತೃತ್ವ ಮತ್ತು ಅಸ್ವಾತಂತ್ರ್ಯಗಳೆರಡು ಪ್ರಮಾಣದಿಂದ ಸರಿಯಾಗಿ ತಿಳಿಯಪಡುತ್ತದೆ. ಆದ್ದರಿಂದ ಪ್ರಮಾಣ ಸಿದ್ಧವಾದ ಅವೆರಡನ್ನು ಬಿಡುವಂತಿಲ್ಲ. ಲೋಕದೃಷ್ಟಿಯಿಂದ ಲೋಕಯುಕ್ತಿಯಿಂದ ಅಸ್ವಾತಂತ್ರ್ಯ ಮತ್ತು ಕರ್ತೃತ್ವಗಳು ಪರಸ್ಪರ ವಿರುದ್ಧವಾಗಿ ಕಾಣಿಸುತ್ತದೆ. ಅಸ್ವಾತಂತ್ರ್ಯವಿದ್ದಲ್ಲಿ ಕರ್ತೃತ್ವವಿಲ್ಲ, ಕರ್ತೃತ್ವವಿದ್ದಲ್ಲಿ ಅಸ್ವಾತಂತ್ರ್ಯವಿರಲು ಸಾಧ್ಯವಿಲ್ಲ. ಹೀಗೆ ಯುಕ್ತಿ ವಿರುದ್ಧವಾದರೂ ಈ ವಿಷಯವು ಈಶ್ವರನ ಚಿಂತಶಕ್ತಿಯಿಂದ ಕೂಡುತ್ತದೆ ಎಂದು ತಿಳಿಯಬೇಕು. ಈ ರೀತಿಯಾಗಿ ಜೀವನ ಕರ್ತೃತ್ವವು ಈಶ್ವರ ಅಧೀನವಾಗಿದ್ದು ಪರತಂತ್ರ ಎನಿಸಿಕೊಂಡಿದ್ದರೂ ಸ್ವತಂತ್ರಕರ್ತ ಎಂಬ ಲೌಕಿಕ ಮರ್ಯಾದಾ ಅನುಸಾರವಾಗಿ ಮತ್ತು ಜೀವನ ಮಾನಸ ಭಾವನಾ ಅನುಸಾರವಾಗಿ ಸ್ವತಂತ್ರವೂ ಪರಮಾತ್ಮನ ಅಧೀನವೂ ಆಗಿರಲು ಸಾಧ್ಯವಿದೆ. ಈ ವಿಷಯದಲ್ಲಿ ಜೀವಕರ್ತೃತ್ವ ವಿಚಾರದಲ್ಲಿ ಇನ್ನು ಯಾವ ವಿಚಾರ ಆಕ್ಷೇಪಗಳು ಬರಲು ಸಾಧ್ಯವಿಲ್ಲ. ಯಾವ ವಿಷಯವೂ ಯುಕ್ತಿ ವಿರುದ್ಧವಾಗಿದ್ದಂತೆ ನಮಗೆ ತಿಳಿದು ಬರುತ್ತದೋ ಅದು ಈಶ್ವರನ ಅಚಿಂತ್ಯಾದ್ಭುತ ಶಕ್ತಿಯಿಂದ ಕೂಡುತ್ತದೆ, ಅದು ಯುಕ್ತವೇ ಆಗುತ್ತದೆ ಎಂಬ ಬ್ರಹ್ಮತರ್ಕದಿಂದ ವಿರುದ್ಧವಾದುದು ಸಂಗತವಾಗುತ್ತದೆ. ಆದುದರಿಂದಲೂ ಜೀವನ ಕರ್ತೃತ್ವ ಈಶಾಧೀನವೆಂದು ಹೇಳಿದರೆ ಯಾವ ದೋಷವೂ ಬರುವುದಿಲ್ಲ. ಈ ರೀತಿಯಾಗಿ ಜೀವನಿಗೆ ಸ್ವತಂತ್ರ ಕರ್ತೃತ್ವ ಎಂಬುದು ಇದ್ದೇ ಇದೆ ಎಂದು ತಿಳಿದುಕೊಳ್ಳಬೇಕು. ತದುಕ್ತಂ ಸರ್ವೋಪೇತ ಚ ತದ್ದರ್ಶನಾತ್ ವಿಚಿತ್ರಶಕ್ತಿ ಪುರುಷ ಪುರಾಣ ನ ಏಷ ತರ್ಕೇಣ ಮತಿರಾಹಪನಾಯ ಪ್ರತ್ಯಕ್ಷಮೇತನ್ ಪುರುಷಸ್ಯ ಕರ್ಮ ತೇನಾನ್ವೇಯ ಪ್ರೇರಣಃ ಕೇಶವಸ್ಯ ಸ್ವಕರ್ಮಕೃತ್ಯ ವಿಹಿತಂ ಚ ವಿಷ್ಣುನಾ ತತ್ಪ್ರೇರಣತ್ವೇನ ಬುಧೋ ಅನುಮನ್ಯಂತೆ ತೇನ ಇತಿ ಸಮ್ಯಗ್ಯತೆ ಮನ್ಯಸ್ಯ ವಿಷ್ಣೋ ಅಶುಭಃ ದೈವಮಿತ್ಯೇವ ಮತ್ವಾಹ ಹಿತ್ವಾ ಸ್ವಕರ್ಮಕರ್ಮಗತಿಂ ಚ ತಾಮಸಿಂ ಪ್ರಯಾತಿ ತಸ್ಮಾತ್ ಕಾರ್ಯಮೇವ ಸ್ವಕರ್ಮಃ ಜ್ಞಾತವ್ಯಂ ಚೈವ ಏವಸ್ಯ ವಿಷ್ಣೋವಶತ್ವಂ ಕರ್ತವ್ಯಂ ಚೈವಾತ್ಮನಃ ಕಾರ್ಯಕರ್ಮ ಪ್ರತ್ಯಕ್ಷ ಏಷ ಕರ್ತೃತ ಜೀವಸಂಸ್ಥಾಃ ತಥಾಗಮ ಅನುಮಾನಾಚ್ಛ ಸರ್ವಂ ವಿಷ್ಣೋವಶೇಃ ತನ್ನ ಹೇಯಂ ಜ್ಞೇಯಂ ದ್ವಯಂ ಚ ಜಾನನ್ ವಿದ್ವಾನ್ ಕುರುತೆ ಕಾರ್ಯಕರ್ಮ ತತ್ಪ್ರೇರಕಂ ವಿಷ್ಣುಮೇವ ಅಭಿಜಾನನ್ ಭವೇತ್ ಪ್ರಮಾಣಂ ಪ್ರೇತ ಅನುಗಾಮೀತಿ. ಮೇಲೆ ಹೇಳಿದ ವಿಷಯಗಳೆಲ್ಲ ಬ್ರಹ್ಮಸೂತ್ರ ಮತ್ತು ಆಚಾರ್ಯರ ಮಹಾಭಾರತಾತ್ಮನಿರ್ಣಯದಲ್ಲಿ ಪ್ರತಿಪಾದಿತವಾಗಿದೆ. ಓಂ ಸರ್ವೋಪೇತ ಚ ತದ್ದರ್ಶನಾತ್ ಎಂಬ ಬ್ರಹ್ಮಸೂತ್ರದ 2ನೇ ಪಾದ 1ನೇ ಅಧಿಕರಣ 8ನೇ ಸೂತ್ರ ಮತ್ತು ಪರಮಾತ್ಮ ಶಬ್ದವಾಚ್ಯವಾದ ಶ್ರೀಮನ್ನಾರಾಯಣ ಎಂಬ ಪರದೇವತೆಯು ಸಾಮಾನ್ಯ ರೂಪದಿಂದಲೂ ವಿಚಿತ್ರವಾದ ಶಕ್ತಿಯುಳ್ಳದ್ದು ಒಂದಿಷ್ಟೇ ಅಲ್ಲ, ಸರ್ವ ವಿಷಯಕವಾದ ಸರ್ವಕಾಲಿಕವಾದ ಶಕ್ತಿ ಉಳ್ಳದ್ದಾಗಿದೆ. ಪರಮಾತ್ಮನ ಶಕ್ತಿ ಎಲ್ಲ ವಸ್ತುಗಳನ್ನು ವ್ಯಾಪಿಸಿದೆ, ಅದು ಎಂದೂ ನಾಶವಾಗುವುದಿಲ್ಲ ಎಂದರ್ಥ. ಪರಮಾತ್ಮನಿರುವ ಇಂತಹ ಅದ್ಭುತ ಶಕ್ತಿಯಿಂದ ಎಲ್ಲ ಯುಕ್ತಿ ವಿರೋಧವನ್ನು ಪರಿಹರಿಸಿಕೊಳ್ಳಲು ಸಾಧ್ಯವಿದೆ. ಸರ್ವೈಃ ಯುಕ್ತಾಃ ಶಕ್ತಿ ಅಭಿದೇವತಾಃ
ಸಾ ಪರೇತಿ ಯಾಂ ಪ್ರಾಹುಃ ಅಜಸ್ರಾ ಶಕ್ತಿಂ ನಿತ್ಯಾನಂದ ನಿತ್ಯರೂಪಜ್ರಃ ಚ ಯಾ ಶಾಶ್ವತಾತ್ಮೇತಿ ಚ ಯಾಂ ವದಂತಿ. ಇದು ಚತುರ್ವೇಶಿಕ ಎಂಬ ಪ್ರಮಾಣ ಗ್ರಂಥದ ಶ್ಲೋಕ. ಜ್ಞಾನಿಗಳು ಯಾವ ದೇವತೆಯನ್ನು ನಿತ್ಯವಾದ ಶಕ್ತಿಯಿಂದ ಕೂಡಿಯುವುದು ಎಂದು ಹೇಳುತ್ತಾರೋ, ಯಾವ ಪರದೇವತೆಯು ನಿರ್ವಿಕಾರ ಸ್ವರೂಪಗಳೆಂದು ಹೇಳುತ್ತಾರೋ, ಯಾವ ಪರದೇವತೆಯು ನಿತ್ಯವಾದ ಆನಂದ ಜ್ಞಾನ ಉಳ್ಳುವಂತಾಗಿದೆಯೋ, ನಿತ್ಯವಾದ ಆಕಾರ ಉಳ್ಳದಾಗಿದೆಯೋ, ಯಾವ ದೇವತೆಗೆ ಮುಪ್ಪು ಇಲ್ಲವೋ, ಯಾವ ಪರಮಾತ್ಮನೆಂಬ ದೇವತೆ ಶಕ್ತಿಗಳು ಭೂತ ಭವಿಷ್ಯದ್ ವರ್ತಮಾನ ಕಾಲದ ಸರ್ವ ವಸ್ತು ವಿಷಯಕವಾಗಿದೆಯೋ, ಸರ್ವಕಾಲದಲ್ಲಿಯೂ ಆ ಪರಮಾತ್ಮನೆಂಬ ಪರದೇವತೆಯು ಶಕ್ತಿಗಳು ಇದ್ದೇ ಇರುತ್ತದೆ. ಹೀಗೆ ಪರಮಾತ್ಮನು ವಿಚಿತ್ರ ಶಕ್ತಿಯುಳ್ಳವನು ಎಂದಷ್ಟೇ ಅಲ್ಲ, ಸರ್ವಶಕ್ತಿಯುಳ್ಳವನು ಎಂದು ಮೇಲಿನ ಈ ಬ್ರಹ್ಮಸೂತ್ರ ಹೇಳುತ್ತದೆ. ವಿಚಿತ್ರ ಶಕ್ತಿ ಪುರುಷಃ ಪುರಾಣಃ ನ ಚಾನ್ವೇಷಂ ಶಕ್ತಿ ಏತಾದೃಶಾಃ ಸ್ಯುಃ ಏಕೋ ವಶಿ ಸರ್ವಭೂತಾನಂತರಾತ್ಮ ಸರ್ವಾನ್ ದೇವಾನ್ ಏಕಾ ಏವಾನುವಿಷ್ಟಃ. ಈ ಶ್ವೇತಾಶ್ವರ ಉಪನಿಷತ್ತಿನಲ್ಲಿಯೂ ಸಹ ಪರಮಾತ್ಮನ ಮಹಿಮೆಯನ್ನು ಶಕ್ತಿಗಳನ್ನು ಪ್ರತಿಪಾದಿಸುತ್ತಿದ್ದಾರೆ. ಪುರಾಣ ಪುರುಷನಾದ ಶ್ರೀಮನ್ನಾರಾಯಣ ಎಂಬ ಷಡ್ಗುಣಪೂರ್ಣವಾದ ಭಗವಂತನೊಬ್ಬನೇ ವಿಚಿತ್ರ ಶಕ್ತಿಯುಳ್ಳವನು. ಇತರ ಜೀವರಿಗೆ ಅಂತಹ ಶಕ್ತಿಗಳು ಇರುವುದೇ ಇಲ್ಲ. ಪರಮಾತ್ಮನ ಶಕ್ತಿ ಅನ್ಯನಿರಪೇಕ್ಷವಾದುದು ಮತ್ತು ಎಲ್ಲಿಯೂ ಹೇಳಲ್ಪಡದ ಅನಂತ ವಿಶೇಷವುಳ್ಳದ್ದು ಆಗಿದೆ. ಪರಮಾತ್ಮನ ಶಕ್ತಿಗಳು ಯುಕ್ತಿ ವಿರೋಧ ನಿರಾಸವಾಗಿದೆ. ಭಗವಂತನು ಪ್ರಧಾನನು, ಅವನು ಎಲ್ಲವನ್ನೂ ತನ್ನ ಅಧೀನದಲ್ಲಿಟ್ಟುಕೊಂಡಿರುತ್ತಾನೆ, ಎಲ್ಲವೂ ಅವನ ಅಧೀನವೂ ಆಗಿದೆ. ಬ್ರಹ್ಮಾದ ಸರ್ವಚೇತನರ ಭೂಮಿಯಾದ ಸರ್ವ ಜಡಗಳ ಒಳಗಡೆ ಇದ್ದು ಅವನು ನಿಯಾಮಕನಾಗಿದ್ದಾನೆ. ಎಲ್ಲ ದೇವತೆಗಳಲ್ಲಿಯೂ ಆ ಪರಮಾತ್ಮನು ಅಭಿನ್ನ ರೂಪದಿಂದಲೇ ಪ್ರೇರಣೆಗೋಸ್ಕರ ಪ್ರವೇಶಿಸಿದ್ದಾನೆ. ಪರಮಾತ್ಮ ವಿಷಯಕವಾದ ಬುದ್ಧಿಯನ್ನು ಶುಷ್ಕ ತರ್ಕದಿಂದ ಉಂಟು ಮಾಡಲು ಸಾಧ್ಯವಿಲ್ಲ, ನಿರಾಕರಿಸಲು ಸಾಧ್ಯವಿಲ್ಲ. ಅದು ಅತ್ಯಂತ ಪ್ರೀತಿ ವಿಷಯವಾದ ಆ ನಚಿಕೇತನೇ, ಪರಮಾತ್ಮನು ನನಗಿಂತ ಭಿನ್ನನು ಎಂಬುದಾಗಿ ಜೀವೇಶ್ವರ ಭೇದ ಜ್ಞಾನವುಳ್ಳ ಭಗವದ್ ಅಖ್ಯಾದಿ ವಿಶಿಷ್ಟಾದಿ ಆಚಾರ್ಯನ ಉಪದೇಶದಿಂದಲೇ ಪರಮಾತ್ಮ ವಿಷಯಕವಾದ ಭಕ್ತಿ ಉಂಟಾದಾಗ ಉತ್ತಮವಾದ ಅಪರೋಕ್ಷ ಜ್ಞಾನ ಉಂಟಾಗುತ್ತದೆ ಎಂದು ಕಠೋಪನಿಷತ್ತಲ್ಲಿ ಹೇಳಿದೆ. ವೇದ ಕರ್ತೃತ್ವ ವಿಷಯದಲ್ಲಿ ಪ್ರತ್ಯಕ್ಷ ಪ್ರಮಾಣವನ್ನು ಮುಂದೆ ಹೇಳುತ್ತಾರೆ. ಅವು ಅನುಮಾನದಿಂದ ನಾವು ಪ್ರತ್ಯಕ್ಷಕ್ಕೆ ವಿಷಯವಾದ ಜೀವನ ಕರ್ತೃತ್ವವನ್ನು ತಿಳಿದೆವು. ನಾವು ದೈನಂದಿಕದಲ್ಲಿ ವ್ಯವಹಾರ ಮಾಡಿದಾಗ ನಾವು ಚಲಿಸುತ್ತೇ ಇರುತ್ತೇವೆ, ವಾಹನದಲ್ಲೇ ಚಲಿಸುತ್ತೇವೆ. ಧನಿಕರು ಉತ್ತಮವಾದ ಅಧಿಕ ಮೊತ್ತವಾದ ವಾಹನದಲ್ಲಿ ಚಲಿಸುತ್ತಾರೆ. ನಾವು ಹೀಗೆ ಅನೇಕ ಹತ್ತಾರು ವಾಹನಗಳನ್ನು ಚಲಿಸುವಾಗ ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡಾಗ ಒಬ್ಬನು ಕೇವಲ ನಡೆದೇ ಹೋಗುತ್ತಾನೆ, ಓಡಿ ಹೋಗುತ್ತಾನೆ, ಕುಪ್ಪಳಿಸಿಕೊಂಡು ಹೋಗುತ್ತಾನೆ. ಮತ್ತವರು ಬೈಸಿಕಲಲ್ಲಿ ಹೋಗುತ್ತಾರೆ, ಸ್ಕೂಟ್ರಲ್ಲಿ ಹೋಗುತ್ತಾರೆ, ಆಟೋದಲ್ಲಿ ಹೋಗ್ತಾರೆ, ಕಾರಿನಲ್ಲಿ ಹೋಗುತ್ತಾರೆ, ಬಸ್ಸಿನಲ್ಲಿ ಹೋಗುತ್ತಾರೆ, ರೈಲಿನಲ್ಲಿ ಹೋಗುತ್ತಾರೆ ಮತ್ತು ವಿಮಾನದಲ್ಲಿ ಹೋಗುತ್ತಾರೆ. ಇವೆಲ್ಲವೆಲ್ಲ ನಾವು ಹೋಗುವಾಗ ನಾವು ಏನು ಗಮನಿಸುತ್ತೇವೆ? ಜೀವ ತನ್ನ ಕಾರಿನಲ್ಲಿ ಕುಳಿತು ತಾನು ಕಾರನ್ನು ಬಿಡುತ್ತಾನೆ ಅಂತ ನಾವು ಹೇಳುತ್ತೇವೆ. ಆದರೆ ಬಿಟ್ಟವರ್ಯಾರು? ಆ ಕಾರಿನಲ್ಲಿರ್ತಕ್ಕಂಥ 1008 ನೆಟ್ ಸ್ಕ್ರೂ ಪದಾರ್ಥಗಳು, ಉಪಕರಣಗಳು, ಕಬ್ಬಿಣದ ಉಪಕರಣಗಳನ್ನು ಯಾವುದನ್ನು ಸ್ಪರ್ಶಿಸದೆ ಅದರ ಉಪಕಾರವನ್ನು ಮಾತ್ರ ಪಡೆದುಕೊಂಡು ಈ ಕಾರು ಚಲನೆ ಮಾಡುವುದಕ್ಕೆ ಬಟನ್ ಒತ್ತುವುದು ಮಾತ್ರ ಆ ವ್ಯಕ್ತಿ ಡ್ರೈವರ್ ಮಾಡಿರುತ್ತಾನೆ. ಅದಕ್ಕೆ ನಾವು ಏನು ಹೇಳುತ್ತೇವೆ? ಕಾರು ಓಡಿಸುತ್ತಾನೆ ಅಂತ ಹೇಳ್ತೇವೆ. ಹಾಗೆ ಬೈಸಿಕಲ್ ಓಡಿಸುತ್ತಾರೆ ಅಂದಾಗ ಬೈಸಿಕಲ್ನ ಚಕ್ರ ತಿರುಗಿಸುತ್ತಾನೆ.
ಎರಡು ಚಕ್ರಗಳು ಏಕಕಾಲದಲ್ಲಿ ತಿರುಗಿಸುವುದೇ ಸಾಧ್ಯವಿಲ್ಲ. ಆದರೆ ತಾನು ತುಳಿಯೋದ್ರಿಂದ ಒಂದು ವೈಜ್ಞಾನಿಕವಾದ ಫಲದಿಂದ ತಿರುಗುವಂತೆ ಮಾಡಿ ತನ್ನನ್ನು ಹೊತ್ತು ಹೋಗುವಂತೆ ಮಾಡಿಕೊಂಡಿದ್ದಾನೆ. ಅದರಂತೆ ಸ್ಕೂಟರನ್ನು ಕೇವಲ ಪೆಟ್ರೋಲ್ ಹಾಕುವುದರಿಂದ ಚಕ್ರವೂ ತಿರುಗುತ್ತದೆ. ತಾನು ಕುಳಿತುಕೊಂಡು ಹೋಗುತ್ತಾನೆ. ತನ್ನ ಹಿಂದೆ ತನ್ನ ಪರಿವಾರವನ್ನು ಹತ್ತಿಸಿಕೊಂಡು ಹೋಗುತ್ತಾನೆ. ಹೀಗೆ ನಾವು ಬಸ್ಸಿನಲ್ಲಿ ನೋಡಿದರೆ 50 ಜನರನ್ನು, ರೈಲಿನಲ್ಲಿ ಹೋದರೆ 1000 ಜನರನ್ನು, ವಿಮಾನದಲ್ಲಿ ಹೋದರೆ ಸಾವಿರಾರು ಜನರನ್ನು ಹೊತ್ತುಕೊಂಡು ಹೋಗತಕ್ಕಂಥ ಪುರುಷ ಹೇಗೆ ಡ್ರೈವರ್ ಪಾರ್ಟ್ನಲ್ಲಿ ಕುಳಿತು ಎಲ್ಲವನ್ನು ಹೇಗೆ ಮಾಡುತ್ತಾನೆ, ಇವನಲ್ಲಿ ಕರ್ತೃತ್ವ ಎಂಬತಕ್ಕಂಥದ್ದು ಡ್ರೈವರ್ ಅಂತ ನಾವು ಸೂಚಿಸುತ್ತೇವೆ. ಆದರೆ ಅವನು ಎಷ್ಟರ ಮಟ್ಟಿಗೆ ಡ್ರೈವರ್ ಆಗಿದ್ದಾನೆ? 1,000 ಅಂಶ. ಇನ್ನು 999 ಆ ಉಪಕರಣಗಳ ಕೆಲಸ ಮಾಡುತ್ತದೆ. ಉಪಕರಣಗಳು ಜಡವಾದ್ದರಿಂದ ಚೇತನನಾದ ಈ ಡ್ರೈವರ್ಗೆ ನಾವು ಮಹತ್ವವನ್ನು ಕೊಟ್ಟಂತೆ ಈ ನಮ್ಮ ಶರೀರದಲ್ಲಿ ಅನಂತ ಜೀವರಾಶಿಗಳು, ಅಂದರೆ ದೇವತೆಗಳ ಅವರು ಜೀವರೇ, ಉತ್ತಮ ಜೀವರು ಕೆಲಸ ಮಾಡುತ್ತಿದ್ದಾರೆ. ನಾವು ನಡೆಯುತ್ತಿದ್ದೇವೆ, ನಮ್ಮ ತಲೆ ನಾವು ಬಾಚಿಕೊಳ್ಳುತ್ತೇವೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ. ತಲೆ ಕೂದಲ ಒಂದೇ ಒಂದು ಕೂದಲನ್ನು ಎತ್ತುವ ಶಕ್ತಿ ಈ ಜೀವ ಅತ್ಯಂತ ಅಣುವಾದ್ದರಿಂದ ಅವನಿಗಿಲ್ಲ. ಆದರೆ 80 kg 100 kg ಇರತಕ್ಕಂಥ ದೇಹವನ್ನು 1 ಗ್ರಾಮೂ ಇಲ್ಲದ ಜೀವ ಹೇಗೆ ಎತ್ತಿಕೊಂಡು ಹೋಗಕ್ಕೆ ಸಾಧ್ಯವಿದೆ? ರಥೋತ್ಸವ ಮಾಡುವಾಗ ಅದು ಸುಮಾರು 100 ಖಂಡಗ, 100 ಟನ್ನು, 1000 ಟನ್ ಇರತಕ್ಕಂಥ ರಥವನ್ನು 1 ಗ್ರಾಮ್ ಇರತಕ್ಕಂಥ ಜೀವ ಹೇಗೆ ತಾನು ಎಳೆದುಕೊಂಡು ಹೋಗಲು ಸಾಧ್ಯ? ಸಾವಿರಾರು ಜನರು ಸೇರಿದಾಗ ಮಾತ್ರ ಸಮಷ್ಟಿ ಶಕ್ತಿಯಿಂದ ರಥವನ್ನು ಹೇಗೆ ಎಳೆಯುತ್ತೇವೆಯೋ ಹಾಗೆಯೇ ಈ 80, 90, 100 ಕಿಲೋ ಇರತಕ್ಕಂಥ ಮನುಷ್ಯ ಶರೀರವನ್ನು ಎಳೆಯಲು ಒಳಗಡೆ ನಿಂತು ದೇವತೆಗಳು ಸಹಾಯ ಮಾಡಿ ದೇಹವನ್ನು ಚಲಿಸುವಂತೆ ಮಾಡಿದ್ದಾರೆ. ಅದರಲ್ಲಿ 1 ಗ್ರಾಮ್ ಇರತಕ್ಕಂಥ ಜೀವನದ ನನ್ನ ಸಂಕಲ್ಪವೂ ಕೂಡಿದೆ. ಆದ್ದರಿಂದ ನಾನು ಚಲಿಸುತ್ತಿದ್ದೇನೆ ಎಂಬ ಭಾವನೆ ನಮಗೆ ಬರುತ್ತದೆ. ಇಲ್ಲಿ ನಾವು ಏನು ತಿಳಿದುಕೊಳ್ಳಬೇಕು ಎಂದರೆ, ಇಲ್ಲಿ ಕರ್ತೃತ್ವ ಎಂಬತಕ್ಕಂಥದ್ದು ಯಾರಲ್ಲಿ ಇದೆ? ಎಲ್ಲ ಜೀವರಲ್ಲೂ ಇದೆ, ಅಂದರೆ ದೇವತೆಗಳಲ್ಲಿ ಇದೆ ಮುಖ್ಯವಾಗಿ. ಆದರೆ ಅದನ್ನು ಅರಿಯದೆ ನಾವು ಮಾಡುತ್ತೇನೆ ನಮ್ಮ ಸಂಕಲ್ಪದಿಂದ ನಡೆದಿದ್ದರಿಂದ ನಮ್ಮ ಕರ್ತೃತ್ವ ಆಪಾದನೆಯನ್ನು ನಮ್ಮಲ್ಲಿ ಮಾಡಿಕೊಳ್ಳುತ್ತೇವೆ. ಅದು ಶತಾಂಶ ನಿಜವೂ ಅಲ್ಲ, ಶತಾಂಶ ಸುಳ್ಳೂ ಅಲ್ಲ. ಏಕೆಂದರೆ ನಾನೊಬ್ಬನೇ ಈ ಶರೀರವನ್ನು ಹೊತ್ತುಕೊಂಡು ಹೋಗಿಲ್ಲ. ಆದರೆ ನನ್ನ ಸಂಕಲ್ಪದಿಂದಲೇ ಹೊತ್ತು ಹೋಯಿತು ಎಂಬತಕ್ಕಂಥದ್ದು ಅಲ್ಲಗಳಿಗೆ ಹೊಂತಿಲ್ಲ. ನಾನು ಇಚ್ಛಿಸಿದ್ದರಿಂದ ನಾನು ಅಲ್ಲಿಗೆ ಚಲಿಸಿದೆ ಎಂಬುದು ಪ್ರತ್ಯಕ್ಷ ಸಿದ್ಧವಾಗುತ್ತದೆ. ನಾನು ಮಾತಾಡುತ್ತಿದ್ದೇನೆ ಎಂದು ಹೇಳಿ ಮಾತಾಡುತ್ತೇವೆ. ಆದರೆ ಮಾತನಾಡುವ ಪ್ರತಿಯೊಂದು ಅಕ್ಷರಗಳ ಹಿಂದಿರತಕ್ಕಂಥ ಅಕ್ಷರ ಅಭಿಮಾನಿ ದೇವತೆಗಳು, ಆ ಇಂದ್ರಿಯಗಳನ್ನು ಚಲಿಸುವ ಅನಂತ ನಾಡಿಗಳಲ್ಲಿ ಚಲನೆ ಕೊಟ್ಟಿರತಕ್ಕಂಥ ದೇವತೆಗಳು, ಇದು ಇಷ್ಟು ಕಾಲದಿಂದ ಅಲ್ಲಿ ಸೇವೆ ಮಾಡುತ್ತಿರುವಂತಹ ದೇವತೆಗಳು, ಇವ್ಯಾರನ್ನು ನಾವು ಗಮನಿಸದೆ ಕೇವಲ ಅಕ್ಷರದ ಉಚ್ಚಾರದಿಂದ ನಾವು ಪ್ರಯೋಗ ಮಾಡುತ್ತಾ ಇದ್ದೇವೆ. ನಾವು ಕೇವಲ ಎಂಡ್ ಯೂಸರ್ ಅಂತ ಒಂದು ಕಂಪ್ಯೂಟರ್ನಲ್ಲಿ ಆಗಲಿ ಮೊಬೈಲಲ್ಲಿ 10,000 ಕಾರ್ಯಗಳು ನಡೀತಾ ಇರುತ್ತದೆ. ಆದರೆ ನಾವು ಒಂದು ಬಟನ್ ಸುಮ್ಮನೆ ಉಜ್ಜುವುದರಿಂದ ನಮ್ಮ ದೇಹವನ್ನು ನಮಗೆ ಕಣ್ಣಿಗೆ ಕಾಣುವಂತೆ ಅದರ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೇವೆ. ಪ್ರಯೋಜನ ಪಡೆದುಕೊಳ್ಳುವುದು ಪ್ರತ್ಯಕ್ಷ ಸಿದ್ಧವಾಗಿದೆ. ಅದರಿಂದ ವ್ಯವಹಾರ ಮಾಡುತ್ತಿದ್ದೇವೆ. ಮ್ಯಾಪ್ ಅಂತ ನೋಡಿ ನಾವು ಎಲ್ಲೆಲ್ಲೋ ಗಮನಿಸುತ್ತಿದ್ದೇವೆ, ಹೋಗುತ್ತಿದ್ದೇವೆ, ಅದರ ಉಪಕಾರವನ್ನು ತೆಗೆದುಕೊಳ್ತಾ ಇದ್ದೇವೆ. ಈ ಉಪಕಾರದಲ್ಲಿ ನಮ್ಮ ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಪ್ರೇರಕ ಶಕ್ತಿಯು ಸಹಕಾರಕವಾಗಿದೆ. ಆದರೆ ಅದು ಒಂದೇ ಇಲ್ಲಿ ನಡೆದಿಲ್ಲ, ಅದು ಒಂದು ಭಾಗವಾಗಿ ನಡೆದಿದೆ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಂಡಾಗ ಸಕಲ ಚೇತನದಲ್ಲಿ ಕರ್ತೃತ್ವವಿದೆ
ಆದರೆ ಆ ಒಂದೇ ಕರ್ತೃತ್ವದಿಂದ ಯಾವ ಕೆಲಸವೂ ಆಗುವುದಿಲ್ಲ. ಇದರೊಂದಿಗೆ ಭಗವಂತನ ಇಚ್ಛಾಪೂರ್ವಕವಾಗಿ ಅನೇಕ ದೇವತೆಗಳ ಕಾರ್ಯಕ್ರಮ ನಡೆದಿದೆ. ತನ್ಮೂಲಕ ಜೀವ ತನ್ನ ಕೆಲಸವನ್ನು ಮಾಡಿಕೊಂಡಿದ್ದಾನೆ. ಇದು ಸಮಷ್ಟಿಯಾಗಿ ಗುಂಪು, ಅನಂತ ರಾಶಿಗಳ ಗುಂಪಿನಿಂದ ಸೇರಿದಂಥ ಕಾರ್ಯ. ಅಂದರೆ ನಾವು ರಥೋತ್ಸವ ಕಾಲದಲ್ಲಿ ಹೇಗೋ, ಯಜ್ಞ ಮಾಡುವ ಕಾಲದಲ್ಲಿ ಹೇಗೋ, ಹಾಗೆ ಒಂದು ಆನೆಯ ಶರೀರ 10,000 ಕಿಲೋ ಅದು ದಾಟಿಸುವಾಗ 1 ಗ್ರಾಮದಲ್ಲಿರ್ತಕ್ಕಂಥ ಆನೆಯ ಒಳಗಿರ್ತಕ್ಕಂಥ ಜೀವ ಅವನು ಕೆಲಸ ಮಾಡಿದ್ದು ಎಷ್ಟು? ಸಂಕಲ್ಪ ಮಾತ್ರ. ಸಂಕಲ್ಪದಿಂದ ಆನೆ ಬಾಡಿ ಚಲಿಸಿತು, ಅಂದರೆ ನಮ್ಮ ಬಾಡಿ ಚಲಿಸಿತು ಎಂದಾಗ ನಮ್ಮ ಪ್ರಯತ್ನವೂ ಅಲ್ಲಿ ಸೇರಿದೆ. ಈ ಸೇರಿದೆ ಎಂಬುದು ಕರ್ತೃತ್ವ ಸೇರಿದೆ. ಇಲ್ಲಿ ನಮ್ಮ ಒಬ್ಬರದೇ ಕರ್ತೃತ್ವ ಸೇರಿಲ್ಲ, ಇತರ ಅನಂತ ಜೀವ ಗಣಗಳ ಕರ್ತೃತ್ವ ಸೇರಿದೆ ಅಂತ ತಿಳಿಯಬೇಕು. ಇದು ಪ್ರತ್ಯಕ್ಷವಾಗಿ ನಮಗೆ ಅನುಮಾನದಿಂದ ನಾವು ತಿಳಿದುಕೊಳ್ಳಬಹುದು, ಪ್ರತ್ಯಕ್ಷದಿಂದ ರಥೋತ್ಸವ ಕಾಲದಲ್ಲಿ ನೋಡಬಹುದು. ಇದನ್ನೇ ಶಾಸ್ತ್ರೀಯವಾಗಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಅನಂತ ಸಂಖ್ಯಾಭಿಮಾನಿ ದೇವತೆಗಳು ನಿಂತು ಈ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ಇದು ನನ್ನ ಸಂಕಲ್ಪಪೂರ್ವಕವಾಗಿ ನಡೆದಿದೆ. ಇದು ಭಗವಂತ ನನ್ನಲ್ಲಿ ಇಚ್ಛೆಯನ್ನು ಹುಟ್ಟಿಸಿ ಆ ಇಚ್ಛೆಗೆ ಪೂರ್ವಕವಾಗಿ ದೇವತೆಗಳನ್ನು ಜೋಡಿಸಿ ಕೆಲಸವನ್ನು ಮಾಡಿಸಿದ್ದಾನೆ. ನಾನು ಸಂಕಲ್ಪ ಮಾಡಿದ್ದರಿಂದ ಇದರ ಫಲಕ್ಕೆ ನಾನು ಭಾಗಿಯಾಗುತ್ತಿದ್ದೇನೆ ಎಂಬುದು ನಾವು ಯುಕ್ತಿ ಅನುಸಂಧಾನ ತಿಳಿಯಬೇಕು. ನಾನು ಸ್ಕೂಟರನ್ನು ಹತ್ತಿ ಡ್ರೈವ್ ಮಾಡಿದಿಂದ 10 ಕಿಲೋಮೀಟರ್ ನಾನು ಸಾಗಿದೆ ಎಂಬತಕ್ಕಂಥ ವಿಧಿ ನಿಷೇಧಗಳು ಆ ಫಲವನ್ನು ಹೊಂದಿದ್ಯಾರು? ನಾವು ಹೊಂದಿದ್ದೇವೆ. ಆದರೆ ನಾವು ಹೊತ್ತುಕೊಂಡು ಬಂದಿದ್ದಕ್ಕೆ ಆ 1000 ಉಪಕರಣಗಳ ಶಕ್ತಿ ನಮ್ಮಲ್ಲಿದೆಯೇನು? ಇಲ್ಲ. ಅಂದರೆ ಜಡ ಪದಾರ್ಥಗಳು ಉಪಯೋಗ ಮಾಡಿಕೊಂಡಿದ್ದೇವೆ. ನಮಗೆ ಪ್ರತ್ಯಕ್ಷವಾಗಿ ತಿಳಿಯುತ್ತದೆ. ನಮ್ಮ ದೇಹದಲ್ಲಿ ಅನಂತ ಅಭಿಮಾನ ದೇವತೆಗಳ ಉಪಕಾರವನ್ನು ನಾವು ಮಾಡಿಕೊಂಡಿದ್ದೇವೆ. ನಮಗೆ ಶಾಸ್ತ್ರದಿಂದ ತಿಳಿಬರುತ್ತದೆ. ಇದರ ಮೇಲೆ ಭಗವಂತನ ಇಚ್ಛೆಯೂ ಸಹಕೃತವಾಗಿದೆ ಅಂತ ತಿಳಿಯಬೇಕು. ಈ ಭಗವಂತನ ಇಚ್ಛಾನುಸಾರವಾಗಿ ದೇವತೆಗಳು ಕೆಲಸ ಮಾಡಿದರು. ದೇವತೆಗಳ ಇಚ್ಛಾನುಸಾರವಾಗಿ ಆ ಜೀವನಿಗೆ ಇಚ್ಛೆ ಉಂಟಾಯಿತು. ಜೀವನ ಇಚ್ಛೆಯಿಂದ ನಾವು ಈ ದೇಶವನ್ನು ಕ್ರಮಿಸಿದೆ, ಈ ಕಾಲವನ್ನು ಕ್ರಮಿಸಿದೆ ಎಂಬ ಪ್ರತ್ಯಕ್ಷ ಅನುಭವ ಬರ್ತಾ ಇದೆ. ಆದ್ದರಿಂದ ನಾವು ಕರ್ತೃಗಳಾಗಿದ್ದೇವೆ. ನಾವು ಒಬ್ಬರೇ ಕರ್ತೃಗಳಲ್ಲ, ಆದರೂ ನಾವು ಜೀವ ಕರ್ತನಾಗಿದ್ದಾನೆ. ಹೀಗೆ ನಾವು ಪ್ರತಿಯೊಂದು ಕೆಲಸಗಳಲ್ಲಿ ಪ್ರತಿದಿನವೂ ಯುಕ್ತಿ ಅನುಸಂಧಾನದಿಂದ ಜೀವನದಲ್ಲಿರ್ತಕ್ಕಂಥ ಕರ್ತೃತ್ವವನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು. ಇದಕ್ಕಾಗಿ ಪುರಂದರದಾಸರು, ಅಕ್ಕುಲರ ವರದ, ಅಂಬರೀಷ ವರದ, ನಾರದ ವರದ, ಗಜೇಂದ್ರ ವರದ, ಮುಚುಕುಂದ ವರದ ಎಂಬ ಪ್ರತಿಯೊಬ್ಬರ ಜೀವರು ಸಹ ಪ್ರತಿ ಕ್ಷಣದಲ್ಲಿ ಅವರು ಈ ಧ್ಯೇಯವನ್ನು ಇಟ್ಟುಕೊಂಡು ಭಗವಂತ ಅನುಗ್ರಹವನ್ನು ಸಂಪಾದಿಸಿದ್ದಾರೆ. ತನ್ಮೂಲಕ ಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ. ಆದ್ದರಿಂದ ಅವರು ವರದರು ಎಂದಾಗಿದ್ದಾರೆ. ಆದ್ದರಿಂದ ಯಾರು ಈ ರೀತಿ ತಿಳಿಯುತ್ತಾರೋ ಅವರು ಶ್ರೇಷ್ಠ ಜೀವರಾಗಿ ಉನ್ನತ ಮಾರ್ಗದಲ್ಲಿ ಹೋಗಿ ಮೋಕ್ಷವನ್ನು ಪಡೆಯುತ್ತಾರೆ. ಯಾರು ಈ ಅನುಮಾನದಿಂದ ಪ್ರತ್ಯಕ್ಷ ಅನುಭವವನ್ನು ಹೊಂದುವುದಿಲ್ಲವೋ, ನಾನೇ ಮಾಡುತ್ತೇನೆ ಎಂಬ ಅಜ್ಞಾನದಿಂದ ಚಲಿಸುತ್ತಾರೋ ಅವರು ಅಸುರರಾಗಿರ್ತಾರೆ, ದೈತ್ಯರಾಗಿರುತ್ತಾರೆ. ಅವರಿಗೆ ಅತ್ಯಂತ ದುಃಖಮಯವಾದ ಲೋಕವನ್ನೇ ಹೊಂದುತ್ತಾರೆ ಎಂಬುದೇ ತಾತ್ಪರ್ಯವಾದ ಮಹಾಭಾರತ ತಾತ್ಪರ್ಯದಲ್ಲಿ ದ್ರೌಪದಿ ಧರ್ಮರಾಜನ ಭೀಮಸೇನ ದೇವರ ಸಂವಾದದಿಂದ ನಮಗೆ ತಿಳಿದು ಬರುತ್ತದೆ. ಯಾಕೆ ಇದೆಲ್ಲವನ್ನು ನಮಗೆ ತಿಳಿಸಿದರು ಅಂದರೆ, ನಮ್ಮ ತಿಳುವಳಿಕೆ ಎಷ್ಟು ಸ್ಪಷ್ಟವಾಗಿದ್ದಷ್ಟು, ನಮ್ಮ ಜ್ಞಾನ ತಿಳುವಳಿಕೆ ಹೆಚ್ಚಾದಷ್ಟು ನಮ್ಮ ಅಂತಃಕರಣ ಶುದ್ಧಿಯಾಗುತ್ತದೆ. ಅಂತಃಕರಣ ಶುದ್ಧಿಯಿಂದ ಭಗವಂತನ ಉತ್ಕೃಷ್ಟವಾದ ಪ್ರಸಾದ, ಅಂದರೆ ಅವನ ಅನುಗ್ರಹ ರೂಪ ಪ್ರಸಾದವನ್ನು ನಾವು ಚಿಂತಿಸಬಹುದಾಗಿದೆ. ದೇವತೆಗಳ ಅನುಗ್ರಹವನ್ನು ಚಿಂತಿಸಬಹುದಾಗಿದೆ. ಇದು ಯಥಾರ್ಥವಾಗಿದೆ. ಈ ಯಥಾರ್ಥವಾದಿಗೆ ಮಾತ್ರ ಭಗವಂತನು ವಿಶೇಷ ಆಕಾರವಾಗಿ ಅನುಗ್ರಹಿಸುತ್ತಾನೆ, ತನ್ನ ಪ್ರಸಾದವನ್ನು ಕೊಡುತ್ತಾನೆ ಎಂಬುದೇ ಮುಖ್ಯ ತಾತ್ಪರ್ಯ. ಆದ್ದರಿಂದ ಜೀವನ ಕರ್ತೃತ್ವ ಎಂಬುದು ಅತ್ಯಂತ ವಿಶಿಷ್ಟವಾಗಿದೆ. ಇದನ್ನು ಮುಂದೆ ಇನ್ನೂ ವಿಶೇಷವಾಗಿ ತಿಳಿದುಕೊಳ್ಳೋಣ. ಇಂತಹ ವಿಶೇಷ ಜ್ಞಾನವನ್ನು
ಕಲ್ಪಿಸಿದಷ್ಟೇ ಪುರಂದರದಾಸರಿಗೆ ಅನಂತಾನಂದ ನಮಸ್ಕಾರ ಸಲ್ಲಿಸಿ ಇಂತಹ ಕರ್ತೃತ್ವ ಜ್ಞಾನದ ಚಿಂತನೆ ಬರುವುದಕ್ಕೆ ಮನುಷ್ಯ ಜನ್ಮನ ಮಾತ್ರ ಸಾಧ್ಯ. ಈ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ತಂದೆ ತಾಯಿಯ ಅನುಗ್ರಹ ರೂಪವನ್ನು ಚಿಂತಿಸೋಣ. ತಂದೆ ತಾಯಿ ಇರುವಿಕೆಗೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸೋಣ. ಇವರನ್ನು ಪ್ರತ್ಯಕ್ಷವಾಗಿ ಕಂಡರೆ ನಮಗೆ ಒಳಗಡೆ ಇದ್ದು ಅವ್ಯಕ್ತವಾಗಿ ಅನಂತ ಅಭಿಮಾನಿ ದೇವತೆಗಳು ಒಳಗಡೆದ್ದು ನಮ್ಮ ಇಂದ್ರಿಯಗಳನ್ನು ನಡೆಸಿದ್ದಾರೆ, ಸಂಕಲ್ಪ ಕೊಟ್ಟಿದ್ದಾರೆ. ಅದರಂತೆ ಕಾರ್ಯಗತ ಮಾಡಿದ್ದರಿಂದ ಅಭಿಮಾನಿ ತತ್ವಾಭಿಮಾನಿ ದೇವತೆಗಳನ್ನು ಸ್ಮರಿಸೋಣ. ಇವರಲ್ಲಿ ಮುಖ್ಯ ತತ್ವಾಭಿಮಾನಿಯಾಗಿ ವಾಯುದೇವರು ಇವರಲ್ಲಿ ನಿಂತು ಈ ಕೆಲಸ ಮಾಡಿದ್ದರಿಂದ ಮುಖ್ಯ ಪ್ರಾಣನೇ ರುಜಗಣಸ್ಥರಲ್ಲಿ ಅರಸನಾಗಿರತಕ್ಕಂಥ ಜೀವೋತ್ತಮನೆಂದು ನಾವು ನೆನೆಯೋಣ. ಇವರೆಲ್ಲರಿಗೂ ನಮಸ್ಕರಿಸಿ ಇವರೆಲ್ಲರ ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ಒಟ್ಟಿನಲ್ಲಿ ನಮ್ಮ ಬಿಂಬನಿಂದಲೇ ಎಲ್ಲ ಕೆಲಸ ನಡೆದಿದೆ. ಬಿಂಬೈವ ಕಾರ್ಯ ನತು ಪ್ರತಿಬಿಂಬವಾನ್ ಎಂಬತಕ್ಕಂಥ ಮುಖ್ಯವನ್ನು ನಾವು ತಿಳಿಯಬೇಕು. ಪ್ರತಿಬಿಂಬ ಕಾರ್ಯ ಏನು ನಮಗೆ ಕಾಣಿಸ್ತಾ ಇದೆ ಅದು ಬಿಂಬನಿಂದಲೇ ಪ್ರಾರಂಭವಾಗಿದೆ ಎಂಬುದು ತಿಳಿಯುವುದೇ ಮುಖ್ಯ. ಇದೇ ನಾವು ಜೀವನ ಕರ್ತೃತ್ವ ಈಶ್ವರನ ಅಧೀನದಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳುವಂತಾಗುತ್ತದೆ. ಇದೇ ಬಿಂಬವು ಪಾವತಿ ನೆನೆಸಿಕೊಳ್ಳುತ್ತದೆ. ಆದ್ದರಿಂದ ಬಿಂಬನಿಗೆ ನಾವು ಹೇಗೆ ಉಪಕಾರ ಸ್ಮರಿಸುವುದು ಅಂದರೆ ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಉಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣಕ್ಕೆ ಪ್ರಾಣಂತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.